ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶ್ವಂತ್. ನೀವು ನೋಡ್ತಾ ಇರೋದು ಯಶ್ವಂತ್ ಬ್ಲಾಗ್ಸ್. ರಜತ್ ಅವ್ರನ್ನ ನೋಡ್ತಾ ಇದ್ದಂಗೆ ಸಾಕಷ್ಟು ಜನ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಹೌದು, ದಿ ಬೆಟರ್ ಅಕ್ವೇರಿಯಮ್ಗೆ ಬಂದಿದ್ದೀವಿ. ಇದರದು RNSIT ಕಾಲೇಜ್ ಮುಂದೆ RR ನಗರದಲ್ಲಿ. ನಿಮ್ಗೆ ಲಾಸ್ಟ್ ಟೈಮು ಕೂಡ ವಿಡಿಯೋ ಮಾಡಿದ್ವಿ. ಇಟ್ ವಾಸ್ ಅ ವೆರಿ ಗುಡ್ ಸಕ್ಸಸ್. ಸಾಕಷ್ಟು ಜನ ಅದಕ್ಕೆ ರೆಸ್ಪಾನ್ಸ್ ಕೂಡ ಮಾಡಿದ್ರಿ. ಸೊ ಥ್ಯಾಂಕ್ ಯು. ಹಾಗೆ ಸಾಕಷ್ಟು ಜನಕ್ಕೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬೆಟರ್ ಅಕ್ವೇರಿಯಂ ಏನಕ್ಕೆ ಬರಬೇಕು ಅಂತ. ನೇಚರ್ ಅಕ್ವೇರಿಯಂ ಅಂತ ಬಂದ ತಕ್ಷಣ ಪಿನ್ ಟು ಪಿನ್ ಅಂದರೆ ಎಂಡ್ ಟು ಎಂಡ್ A to Z ಎಲ್ಲ ಐಟಮು ನಿಮಗೆ ಸಿಗುತ್ತೆ. ಅಕ್ವೇರಿಯಂ, ಪೊಲಿಡೇರಿಯಂ, ಟೆರೇರಿಯಮ್ಸ್, ವಿವೇರಿಯಮ್ಸ್, ಏನೇನಿದೆಯೋ ನೇಚರ್ ಅಕ್ವೇರಿಯಮಲ್ಲಿ ಅದೆಲ್ಲ ಐಟಮು ಸಿಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಟ್ಯಾಂಕ್ಸ್, ಅದರ ಟ್ಯಾಂಕ್ ನಿಮಗೆ ಸ್ಟ್ಯಾಂಡು ನಿಮಗೆ ವುಡನ್ ಸ್ಟ್ಯಾಂಡ್ ಸಿಗುತ್ತೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಸ್ಟ್ಯಾಂಡ್ ಸಿಗುತ್ತೆ, ಎಲ್ಲ ಥರ ಸ್ಟ್ಯಾಂಡ್ಸ್, ಟ್ಯಾಂಕ್ಸ್, ಕಸ್ಟಮೈಸ್ಡ್ ಟ್ಯಾಂಕ್ಸ್. ನಿಮ್ಮ ಮನೇಲಿ ಯಾವುದೇ ಆರ್ಟ್ ಸೈಜ್ ಇದ್ದರೆ ಆ ಆರ್ಟ್ ಸೈಜ್ಗೆ ಬೇಕಾಗಿರೋಂಥ ಟ್ಯಾಂಕ್ಸಿಂದ ಹಿಡಿದು ರೇರ್ ಎಕ್ಸಾಟಿಕ್ ವೆರೈಟೀಸ್ ಆಫ್ ಫಿಶಸ್. ನೀವೆಲ್ಲೂ ನೋಡದೇ ಇರೋಂಥ ಫಿಶಸ್ಸು, ಪ್ಲ್ಯಾಂಟ್ಸು ಇವ್ರ ಶಾಪಲ್ಲಿದೆ. ನಾನು ನಿಮ್ಗೆ ಅದನ್ನು ಇವತ್ತು ತೋರಿಸ್ತಾ ಹೋಗ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ರಜತ್ ಅವರೇ, ನಮ್ಮನ್ನು ವೆಲ್ಕಮ್ ಮಾಡ್ಕೊಂಡಿದ್ದೀವಿ ಮತ್ತೆ. ಸೊ ಹೇಳಿ, ಇದೊಂದು ಟ್ಯಾಂಕ್ ನೋಡಿದ್ವಿ ಸ್ಟಾರ್ಟಿಂಗ್ ಫಸ್ಟ್ ಬರ್ತಾ ಇದ್ದಂಗೆ. ತುಂಬಾ ಚೆನ್ನಾಗಿದೆ ಈ ಟ್ಯಾಂಕು. ವೆಲ್ಲಿಟ್ ಟ್ಯಾಂಕ್ ಅನ್ಸುತ್ತೆ ನೋಡಿದಾಗ. ಈ ಟ್ಯಾಂಕ್ ಹೇಗೆ ಮಾಡಿದ್ದೀರಾ, ಏನು ಸ್ಕೇಪು, ಮತ್ತು ಇದರಲ್ಲಿ ಇರೋ ಫಿಶಸ್ ಬಗ್ಗೆ ಹೇಳಿ. ಇದರಲ್ಲಿ ಒಂದೆರಡು ರೇರ್ ವೆರೈಟಿ ಆಫ್ ಫಿಶಸ್ ಇದೆ ನಾನು ನೋಡಿದೆ. ಹೇಳಿ, ಈ ಟ್ಯಾಂಕ್ ಏನು ಸೈಜ್ ಇದೆ, ಮತ್ತು ಎಷ್ಟು ಕೆಪಾಸಿಟಿ ಆಫ್ ವಾಟರ್ ಟ್ಯಾಂಕ್ ಇದು, ಎಷ್ಟು ಏನು ಅಂತೇಳಿ. ಈ ಟ್ಯಾಂಕ್ 150 by 60 by 150 60 by 60 50 mm ಅಲ್ಟ್ರಾ ಕ್ಲಿಯರ್ ಗ್ಲಾಸ್. ಓಕೆ, ನೀವೇ ಓನ್ ಮ್ಯಾನುಫ್ಯಾಕ್ಚರ್ಡ್? ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಮ್ಯಾನುಫ್ಯಾಕ್ಚರ್ ಅಲ್ಲ, ಕಸ್ಟಮ್ ಬಿಲ್ಟ್. ಮ್ಯಾನುಫ್ಯಾಕ್ಚರ್ ಅಂದಾಗ 1000 ಟ್ಯಾಂಕ್ ಮ್ಯಾನುಫ್ಯಾಕ್ಚರ್ ಅಂತ ಬರುತ್ತೆ. ನಾವು ಅಷ್ಟೇ. ಓಕೆ, ಕಸ್ಟಮ್ ಬಿಲ್ಟ್. ಕಸ್ಟಮ್ ಬಿಲ್ಟ್ ಟ್ಯಾಂಕ್. ಓಕೆ. ಸೊ ಇದು MS ಫ್ರೇಮ್ ವಿತ್ ವುಡನ್. ಇಟ್ ಈಸ್ ಅ ರೆಗ್ಯುಲರ್ ಕೈಂಡ್ ಆಫ್ ಫರ್ನಿಚರ್ ಫಾರ್ ದಿಸ್ ಟ್ಯಾಂಕ್. ಓಕೆ. ಇಲ್ಲಿ ಟ್ವಿಸ್ಟೆಡ್ ಅಝೀಲಿಯನ್ ವುಡ್ ಇದೆ. ಟ್ವಿಸ್ಟೆಡ್ ಅಝೀಲಿಯನ್ ವುಡ್ ಅಂತ ಇದೆ. ಓಕೆ. ಸ್ವಲ್ಪ ಸಾಯಿಲ್ ಇದೆ ಹಿಂಗಡೆ, ಯಾಕಂದ್ರೆ ವಾಟರ್ pH ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಸ್ಲೋಲಿ ಒಂದು ಕ್ಯಾಟಯೋನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಇರುತ್ತೆ. ಅದರಿಂದ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ಇಟ್ಕೊಂಡು ವಾಪಸ್ ಇದಕ್ಕೆ ಆ ಪ್ರಾಪರ್ಟಿಗೋಸ್ಕರ ಸ್ವಲ್ಪ ಯೂಸ್ ಮಾಡಿದೀವಿ. ಮತ್ತೆ ಸಾಯಿಲ್ ಯೂಸ್ ಮಾಡಿರೋದ್ರಿಂದ ಒಂದು ನಿಂಪಿಯಾ ರೆಡ್ ಟೈಗರ್ ಅಂತ ಹಾಕಿವಿ ಫಾರ್ ದ ಬ್ಯಾಕ್ ಗ್ರೌಂಡ್. ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ಗಾಟ್ ಬ್ಯೂಟಿಫುಲ್ ಆಂಡ್ರಾ, ಕಿಂಗ್ ರೆಡ್ ಇದೆ. ಕಿಂಗ್ ರೆಡ್ ಇದೇನ್ ಪ್ಲಾಂಟ್ ಇದು ಇಲ್ಲಿರೋದು? ಇದು ನ್ಯಾರೋ ಲೀಫ್ ಲಾಂಗ್ ಜಾವಾ ಫರ್ನ್ ಇದೆ. ಇಲ್ಲಿ ವಿಂಡೋ ಲೀಫ್ ಫರ್ನ್ ಇದೆ. ಇಲ್ಲಿ ಜಾವಾ ಫರ್ನ್ ಇದೆ. ಇಲ್ಲೊಂದು ಅನುಬಿಯಸ್ ವೆರಿಗೇಟೆಡ್ ಕಿಂಗ್ ಇದೆ. ವೈಟ್ ಅಂಡ್ ಬ್ಲಾಕ್ ಎರಡೂ ಇದೆಯಲ್ಲ ಅಂತ. ವೈಟ್ ಅಂಡ್ ಗ್ರೀನ್. ಅದೇ ವೆರಿಗೇಟೆಡ್ ಕಿಂಗ್ ಅಂತ. ಓಕೆ. ಅನ್ಕಾಮನ್ ಪ್ಲಾಂಟ್, ರೇರ್. ಓಕೆ. ಮತ್ತೆ ಅದು ಟೆರೇರಿಯಮ್ಸ್ ಇರೋದು. ನಾವು ಇಲ್ಲಿ ಅಕ್ಲಿಮಟೈಸ್ ಆಗಿ ಬೆಳೆಯುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ಚೆನ್ನಾಗೂ ಇದೆ, ಲುಕ್ ಆಗೂ ಕಾಣಿಸುತ್ತೆ. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೀವು ಇದು ಯೂಸ್ ಮಾಡಿದ್ರಲ್ಲ, ಏನೋ ಈ ಸ್ಟೋನ್ಸ್ ಯೂಸ್ ಮಾಡಿದ್ರೆ, ಇದೇನ್ ಸ್ಟೋನ್ಸ್ ಇದು? ಈ ಸ್ಯಾಂಡ್ ಅದು ರೆಗ್ಯುಲರ್ ಗ್ರಾವೆಲ್. ಬಿಕಾಸ್ ಇದು ಈ ಟ್ಯಾಂಕ್ ಮೇನ್ಲಿ ವಿ ಹ್ಯಾವ್ ಫೋಕಸ್ಡ್ ಆನ್ ಮೆಲನೋಟೀನಿಯಸ್ ಅಂದ್ರೆ ಬಿಗ್ ರೈನ್ಬೋಸ್. ಓಕೆ. ಸ್ಮಾಲ್ ರೈನ್ಬೋಸ್ ಆರ್ ಡಿಫರೆಂಟ್ ರೈನ್ಬೋಸ್. ದೀಸ್ ಆರ್ ಬಿಗ್ ರೈನ್ಬೋಸ್. ಇದಲ್ಲ, ಅವರು ಯಾವತ್ತು ಸ್ವಲ್ಪ ಇವಾಗ ಸ್ಲೋ ಮೂವಿಂಗ್ ವಾಟರ್ ಅಲ್ಲ, ಮೀಡಿಯಂ ಟು ಫಾಸ್ಟ್ ಮೂವಿಂಗ್ ವಾಟರ್. ಬಿಕಾಸ್ ಅವ್ರ ಬಾಡಿ ಶೇಪ್ ನೋಡಿದ್ರೆ ಗೊತ್ತಾಗುತ್ತೆ. ಹೌದು. ಇವಾಗ ಫ್ಯಾಟ್ ಅಂಡ್ ಇವಾಗ ಪೀ ಪಫರ್ ನೋಡಿ ಗುಂಡಿಗಿರುತ್ತೆ. ಸೊ ಇಟ್ ಪ್ರಿಫರ್ಸ್ ಸ್ಲೋ ಮೂವಿಂಗ್ ವಾಟರ್. ಅದೇ ತರ ಎಲ್ಲಾ ಪ್ರಶ್ನೆಗೂ ಅದರಲ್ಲೇ ಉತ್ತರ ಇರುತ್ತೆ. ಇವಾಗ ಗ್ಯಾಸ್ಟ್ರೋಮೈಸೋನ್, ಬೋರ್ನಿಯೋ ಸೆಕ್ಕರ್, ಹಿಲ್ ಸ್ಟ್ರೀಮ್, ಅವ್ರ ಬಾಡಿ ಶೇಪ್ ನೋಡಿದ್ರೆ ಗೊತ್ತಾಗುತ್ತೆ. ಇವ್ರದ್ದು ಅಷ್ಟೇ. ಸೊ ಇವ್ರಿಗೆ ಸ್ವಲ್ಪ ಫಾಸ್ಟ್ ಫ್ಲೋ ಬೇಕು. ಮೀಡಿಯಂ ಫ್ಲೋ. ಮೀಡಿಯಂ ಟು ಫಾಸ್ಟ್. ತೀರಾ ಫಾಸ್ಟ್ ಅಲ್ಲ. ಸೊ ಆಲ್ಸೋ ದೀಸ್ ಆರ್ ಬಿಗ್ಗರ್ ಫಿಶಸ್. ಸೊ ಸ್ವಲ್ಪ ಡೆಪ್ತ್ ಇರಬೇಕು. ಇವಾಗ 1.5 feet ಟ್ಯಾಂಕ್ ಅಲ್ಲಿ ಇವ್ರನ್ನ ಅಕಾಮಡೇಟ್ ಮಾಡಕ್ಕಾಗಲ್ಲ. ಸೊ ದೊಡ್ಡ ಟ್ಯಾಂಕ್ ಬೇಕು, ಒಳ್ಳೆ ಡೆಪ್ತ್ ಬೇಕು. ಈ ಪ್ಲಾಂಟೆಡ್ ಅಕ್ವೇರಿಯಂ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಶಸ್ ಅಂದ್ರೆ ಇವೆ. ಇದು ವೈಲ್ಡ್ ಕಾಟ್ ಬೋಸ್ಮಾನಿ. ಓಕೆ. ಉತ್ತರ್ ಲೇಕ್ ಅಂತ. ಉತ್ತರ್ ಲೇಕ್. ಎಸ್. ಓಕೆ.
ಸೌತ್ ಈಸ್ಟ್ ಏಷ್ಯಾನಲ್ಲಿ ಒಂದು ಪಾರ್ಟ್ ಲೇಕ್ ಇದು ಇದೇನಿದು ಇದು ಮೆರೂನ್ ಕಲರ್ ಇದೆಯಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಅದು ರೆಡ್ ರೈನ್ಬೋ. ಓಕೆ, ಅದು ಯಾರೋ ಸ್ವಲ್ಪ ಬ್ಯಾಡ್ ಕಂಡೀಷನ್ ಇದೆ ಅನ್ಕೊಟ್ರು, ಇವಾಗ ಅಡಾಪ್ಟ್ ಆಗಿದೆ. ರೆಡ್ ರೈನ್ಬೋ ಇದಕ್ಕಿಂತ ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ. ಹೌದಾ, ಬಟ್ ಇದು ರೇರ್ ವೆರೈಟಿನ ಸಿಗುತ್ತೆ? ಕಾಮನ್ ವೆರೈಟಿ. ಓಕೆ, ಇಲ್ಲಿ ಇನ್ನೊಂದು ಯಾವ್ದೋ ಒಂದು ನೋಡಿದ್ನಲ್ಲ, ಇದು ಇದೇನ್ ರೈನ್ಬೋ ಇದು? ಅದು ರೈನ್ಬೋ ನಮ್ಗೆ ಹೆಸರು ಗೊತ್ತಿಲ್ಲ. ವೈಲ್ಡ್ ಕಾಟ್ ರೈನ್ಬೋ ಒಂದು 10 ಪೀಸ್ ಬಂತು ಇಂಡಿಯಾಗೆ. ಓಕೆ, ಅದರಲ್ಲಿ 2 ಬಂತು ಮೊನ್ನೆ, ಒಂದು ಜಂಪ್ ಮಾಡ್ತಾ. ಓಕೆ, ಬಟ್ ಅವ್ರ ಒಂದು 5-6 ತಿಂಗಳಿದ್ರು ಬ್ಯೂಟಿಫುಲ್ ಪಿಂಕ್ ಇರುತ್ತೆ. ಓಕೆ, ಪಿಂಕ್ ರೈನ್ಬೋಸ್ ನಾನು ಎಲ್ಲೂ ನೋಡಿರಲಿಲ್ಲ. ಇದನ್ನ ಗೂಗಲ್ ಹಾಕಿದಾಗ್ಲೂ ನಮ್ಗೆ ಎಲ್ಲೂ ಸಿಗ್ಲಿಲ್ಲ. ಕರೆಕ್ಟ್ ಆಗಿ ಸ್ಟ್ರೈನ್ ಯಾವ್ದು ಇಲ್ಲ. ಮತ್ತೆ ಇದು ಡ್ಯಾನ್ಸೋನಿಸ್ ನಿಮ್ಮ ಹತ್ರ ಒಳ್ಳೆ ಸೈಜ್ ಇದೆ, ವೈಬ್ರೆಂಟ್ ಕಲರ್ ಆಗು ಕಾಣಿಸುತ್ತೆ ಅದು. ವಾಟರ್ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ರೆಗ್ಯುಲರ್ ವಾಟರ್ ಚೇಂಜಸ್ ಕರೆಕ್ಟ್ ಆಗಿ ಮಾಡಿದ್ರೆ, ಮತ್ತೆ ಒಳ್ಳೆ ಫೀಡ್ ತುಂಬಾ ಮುಖ್ಯ. ನಾವಿಲ್ಲಿರೋ ಟ್ಯಾಂಕ್ಸ್ ಎಲ್ಲದಕ್ಕೂ ಒಂದು ಹೊತ್ತು ADI ಫುಡ್ ಹಾಕ್ತಿವಿ. ಓಕೆ, ಅಂಡ್ ಅಪಾರ್ಟ್ ಫ್ರಮ್ ADI ಫುಡ್ ಒಂದು ಸ್ಟೇಪಲ್ ಫುಡ್, ಒಂದು ಇನ್ಸೆಕ್ಟ್ ಬೇಸ್ಡ್ ಇರುತ್ತೆ. ಮತ್ತೆ ಅಕೇಶನಲಿ ಲೈವ್ ಫೀಡ್, ಬ್ಲಡ್ ಬಾನ್ಸ್ ಅದೆಲ್ಲ ಹಾಕ್ತೀವಿ. ಮತ್ತೆ ನಾನು ನಿಮ್ ಎಲ್ಲಾ ಟ್ಯಾಂಕ್ಸ್ ನೋಡಿದಾಗ ತುಂಬಾ ಅಷ್ಟು ವೆಲ್ ಇಟ್ಟ ಕಾಣಿಸಲ್ಲ. ಅದಕ್ಕೇನ್ ಕಾರಣ? ಹಿಂದೆಗಡೆ ಏನೋ ಒಳ್ಳೆ ಲೈಟ್ ಇದೆ, ಮೇಲ್ಗಡೆಯಿಂದ ಒಳ್ಳೆ ಲೈಟ್ ಇದೆ. ಓಕೆ, ಮತ್ತೆ ವಿ ಪ್ರಿಫರ್ ಲೈಟ್ ಸ್ಕ್ರೀನ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ಓಕೆ, ಇದ್ರ ಬಗ್ಗೆ ಲಾಸ್ಟ್ ಅಲ್ಲಿ ನಮಗೆ ತಿಳಿಸ್ಕೊಡಿ ಏನು ಅಂತ. ಸೊ ತುಂಬಾ ಚೆನ್ನಾಗಿದೆ. ನಾವು ಲೈಟ್ ಸ್ಕ್ರೀನ್ ಹೇಗೆ ಹಾಕ್ತೀವಿ ಅಂದ್ರೆ, ಇವಾಗ ಅಕ್ವೇರಿಯಂ ಅಕ್ವಾಸ್ಕೇಪಿಂಗ್ ಅಂದ್ರೆ ಒಂದು ಲ್ಯಾಂಡ್ಸ್ಕೇಪ್ ನ ಮಿಮಿಕ್ ಮಾಡಕ್ಕೆ. ಬಯೋಟೋಪ್ ಇಸ್ ಡಿಫರೆಂಟ್. ಬಯೋಟೋಪ್ ವಿಲ್ ಹ್ಯಾವ್ ಬ್ಲಾಕ್ ಬ್ಯಾಕ್ ಗ್ರೌಂಡ್. ಓಕೆ, ಬಿಕಾಸ್ ನೇಚರಲ್ಲಿ ಅಂಡರ್ ವಾಟರ್ ಸ್ಕೇಪ್ ನ ಮಿಮಿಕ್ ಮಾಡೋದು. ಅಕ್ವಾಸ್ಕೇಪಿಂಗ್ ಅಂತ ಬಂದಾಗ ಮೋಸ್ಟ್ ಆಫ್ ಅಸ್ ನಾರ್ಮಲ್ ಲ್ಯಾಂಡ್ಸ್ಕೇಪ್ ನ ಇಲ್ಲಿ, ಸೊ ಅಲ್ಲಿ ನಾರ್ಮಲ್ ಲ್ಯಾಂಡ್ಸ್ಕೇಪ್ ಅಲ್ಲಿ ದ ಲಾಸ್ಟ್ ಲೇಯರ್ ವಿಲ್ ಬಿ ಸ್ಕೈ. ಓಕೆ, ಸ್ಕೈ ಇಸ್ ವೆಲ್ ಲಿಟ್. ಹೌದೌದು, ಅದನ್ನ ಇದು ಮಾಡಕ್ಕೆ ಅದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಯಾರಾದ್ರೂ ಮನೆಗೆ, ಆಫೀಸಸ್ಗೆ ಅಥವಾ ನಿಮ್ಮ ಹೋಟೆಲ್ಸ್ಗೆ ಎಂಟ್ರೆನ್ಸ್ ಅಲ್ಲಿ ಒಂದು ತುಂಬಾ ಗುಡ್ ಲುಕಿಂಗ್ ಟ್ಯಾಂಕ್ಸ್ ಇಡಬೇಕು ಅಂತಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಬೆಟರ್ ಅಕ್ವೇರಿಯಂ. ವಿತ್ ನೋಡಿ ಸ್ಟ್ಯಾಂಡು ಅಷ್ಟೇ ನಿಮಗೆ ಭಯಂಕರ ಗಟ್ಟಿ ಇದೆ. ಇದಿಷ್ಟು ತಾಕತ್, 550 ಲೀಟರ್ ನೀರಿದೆ, ಆರಾಮಾಗಿ ತಡೆದಿದೆ. ತಾಕತ್ತಾಗಿರೋಂಥ ಒಂದು ಸ್ಟ್ಯಾಂಡು ಕೂಡ ಇವರೇ ಮಾಡ್ಕೊಡ್ತಾರೆ. ಸೊ ನೆಕ್ಸ್ಟ್ ಬೇರೆ ಬೇರೆ ಟ್ಯಾಂಕ್ಸ್ ನೋಡ್ತಾ ಹೋಗೋಣ. ಓಕೆ, ಸೊ ವೀಕ್ಷಕರೇ, ನೀವು ನೋಡ್ಬೋದು ಈ ಟ್ಯಾಂಕ್ ನ ನೋಡಿದ ತಕ್ಷಣ ನಿಮ್ಗೆ ತುಂಬಾ ಒಂದು ಮೆಜೆಸ್ಟಿಕ್ ಫೀಲ್ ಆಗುತ್ತೆ. ಬ್ಯೂಟಿಫುಲ್ ವ್ಯೂ. ನಾವ್ ಯಾಕೆ ಟಾಪ್ ವ್ಯೂ ಅಲ್ಲಿ ನಿಮ್ಗೆ ರೆಕಾರ್ಡ್ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ವ್ಯೂ ಅಲ್ಲೇ ಗೊತ್ತಾಗ್ತಾ ಇರುತ್ತೆ. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಟ್ಯಾಂಕ್ ಐ ಹ್ಯಾವ್ ಎವರ್ ಸೀನ್. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಟಾಪ್ ವ್ಯೂ ಅಂತೂ. ಸೊ ರಜತ್ ಅವ್ರು ಹೇಳಿ, ಈ ಟ್ಯಾಂಕ್ ಬಗ್ಗೆ ಹೇಳಿ, ಡೈಮೆನ್ಷನ್ ಬಗ್ಗೆ ಹೇಳಿ, ಪ್ಲಸ್ ಇದು ತಾಕತ್ತಾಗಿ ಇದನ್ನು ತುಂಬಾನೇ ಚೆನ್ನಾಗಿ ಮಾಡಿದ್ರೆ ಹೇಳಿ. ಇದು ಫುಲ್ ಟೋಟಲ್ ಇದ್ರ ಬಗ್ಗೆ ಹೇಳಿ. ಇದು ವಾಕ್ ಅರೌಂಡ್ ಟ್ಯಾಂಕ್ ಅಂತ. ಓಕೆ, ಸೊ ಇದು ಎಲ್ಲಾ ಆಂಗಲ್ ಅಂದು ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಕೇಪಿಂಗು ಹಂಗೆ ಮಾಡ್ಕೊಂಡಿರ್ತೇವೆ. ಓಕೆ, ಇದು ರೆಗ್ಯುಲರ್ ವಾಟರ್ ಪ್ರೂಫ್ ಪ್ಲೈವುಡ್ ಕ್ಯಾಬಿನೆಟ್, PVC ಲ್ಯಾಮಿನೇಟೆಡ್. ಬಿಕಾಸ್ ಯಾವಾಗ್ಲೂ ನೀರ್ ಚಲ್ತಾ ಇರುತ್ತೆ. ನಮ್ಮ ಎಲ್ಲಾ ಕ್ಯಾಬಿನೆಟ್ಸ್ಗೂ PVC ಲ್ಯಾಮಿನೇಷನ್ ಮಾಡೋದು. ಸೊ ಟ್ಯಾಂಕ್ ಡೈಮೆನ್ಷನ್ 90 ಸೆಂಟಿಮೀಟರ್ ಬೈ 90 ಸೆಂಟಿಮೀಟರ್ ಬೈ 30 ಸೆಂಟಿಮೀಟರ್ ಹೈಟ್. ಓಕೆ, ಇದು ಶಾಲೋ. ಇವಾಗ ನಾವು ಮುಂದೆಯಿಂದ ನೋಡಿದಾಗ ನಮಗೆ ಕಾಣಿಸ್ಬೇಕು ಈ ಕಡೆಯಿಂದ. ಸೊ ಸಪೋಸ್ ಈ ತರ ಟ್ಯಾಂಕ್ ಹೋಟೆಲ್ಸ್, ಮಾಲ್ಸ್ ಅಲ್ಲಿ ಆತರ ಏನಾದ್ರು ಇದ್ರೆ ಸೆಂಟರ್ ಪೀಸ್ ಆಫ್ ಅಟ್ರಾಕ್ಷನ್. ಸುತ್ತ ಎಲಿವೇಟರ್ಸ್, ಸ್ಟೇರ್ಸ್ ಇದೆ ಅನ್ಕೊಳ್ಳಿ. ಸೊ ಮೇಲ್ಗಡೆಯಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈ ತರ ಎಲ್ಲ ಪ್ಲಾಂಟ್ಸ್ ಆಚೆ ಬಂದು ಫ್ಲವರಿಂಗ್ ಪ್ಲಾಂಟ್, ಫ್ಲವರ್ ಅಟ್ರಾಕ್ಷನ್. ಸೊ ಕಮರ್ಷಿಯಲ್ ಸ್ಪೇಸಸ್ ಬ್ಯೂಟಿಫಿಕೇಶನ್ ಗೆ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಏನೇನು ಪ್ಲಾಂಟ್ಸ್ ಯೂಸ್ ಮಾಡಿದಿರಾ? ಇಲ್ಲಿ ಸಿಂಪಲ್ ಆಗಿ ಒಂದು ಸ್ಟಾರ್ಜ್ ಅಂಡ್ ರೆಪೆನ್ಸ್ ಕಾರ್ಪೆಟ್ ಆಗಿದೆ. ಲಾಂಗ್ ಟರ್ಮ್ ಮೇಂಟೆನೆನ್ಸ್ ಈಸಿ. ಫ್ರೀಕ್ವೆಂಟ್ ಟ್ರಿಮ್ಮಿಂಗ್ ಆತರ ಏನು ಬೇಕಿರಲ್ಲ. ಅಲ್ಲಿ ಇಲ್ಲಿ ಬ್ಲಿಕ್ಸಾ ಇದೆ. ಆ ಕಡೆ ಮಡಗಾಸ್ಕರ್ ಲೇಸ್ ಪ್ಲಾಂಟ್ ಅಂತ ಹಾಕಿದ್ವಿ. ಸೆಂಟರ್ ಅಲ್ಲಿ ದಿಸ್ ಇಸ್ ಅ ಪಾರ್ಟ್ ಆಫ್ ದ ಸ್ಕೇಪ್. ಆಲ್ದೋ ದಿಸ್ ಇಸ್ ಸಾಫ್ಟ್ ಸ್ಕೇಪ್. ಸಾಫ್ಟ್ ಸ್ಕೇಪ್ ಅಂದ್ರೆ ಪ್ಲಾಂಟ್, ಒರಿಜಿನಲ್ ಪ್ಲಾಂಟ್ ಅಲ್ಲ, ಪ್ಲಾಸ್ಟಿಕ್ ಪ್ಲಾಂಟ್ ಅಲ್ಲ. ದಿಸ್ ಇಸ್ ಎಕಿನೋಡೋರಸ್ ಅರ್ಜೆಂಟಿಯನ್ಸಿಸ್. ಸಿಂಪಲ್ ಟು ಗ್ರೋ ಪ್ಲಾಂಟ್. ಇಟ್ ನೀಡ್ಸ್ ಗುಡ್ ಡೆಪ್ತ್ ಆಫ್ ಸಾಯಿಲ್, ಬಿಕಾಸ್ ಅದು ರೂಟ್ಸ್ ಇಂದ ಜಾಸ್ತಿ ಅಬ್ಸಾರ್ಪ್ಷನ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಈ ಟ್ಯಾಂಕ್. ಎಷ್ಟು ದಿವಸ ಆಗಿದೆ ಇದನ್ನ ನೀವು ಸ್ಕೇಪ್ ಮಾಡಿ? 4-5 ಮಂತ್ಸ್ ಆಗಿದೆ. ಈ ಟ್ಯಾಂಕ್ ಬಗ್ಗೆ ನಮ್ಗೊಂದು ಸಪರೇಟ್ ವಿಡಿಯೋನೇ ನಾವು ನಿಮ್ಗೆ ಮಾಡಿ ತೋರಿಸ್ತೀವಿ ವೀಕ್ಷಕರೇ. ಸೊ ನೆಕ್ಸ್ಟ್ ಟ್ಯಾಂಕ್ ಮೂವ್ ಆಗೋಣ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಿಫ್ರೆಂಟ್ ಸ್ಕೇಪ್ ಅನ್ಸುತ್ತೆ. ಏನ್ ಸ್ಕೇಪ್, ಯಾವ ಇದು ತುಂಬಾ ಸಿಂಪಲ್. ಇದು 30 ಸೆಂಟಿಮೀಟರ್ ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಟ್ಯೂಬ್. ಅದಕ್ಕೊಂದು ಎಕ್ಸ್ಟರ್ನಲ್ ಫಿಲ್ಟರ್ ಇದೆ ಒಳಗೆ. ಲಿಲಿ ಪೈಪ್ಸ್ ಇದೆ, ಬಿಕಾಸ್ ಎಕ್ವಿಪ್ಮೆಂಟ್ ನಿಮ್ಗೆ ಕಾಣಿಸ್ಬಾರ್ದು. ಸೊ ಟ್ರಾನ್ಸ್ಪರೆಂಟ್ ಲಿಲಿ ಪೈಪ್ ಇದೆ. CO2 ಇದೆ. ಸ್ಕೇಲ್ ನಲ್ಲಿ ವೈಲ್ಡ್ ರಿವರ್ ಸ್ಟೋನ್ ಇದೆ, ಒಂದು 5-6 ಪೀಸ್ ಇದೆ. ಮತ್ತೆ ಇದ್ರ ಕೆಳಗಡೆ ಸಾಯಿಲ್ ಬ್ಯಾಗ್ ಇದೆ.
ಬಿಕಾಸ್ ಇಲ್ಲಿ ನಾವು ಯೂಸ್ ಮಾಡೋದು ಅಪೋಲೋಗೆಟಾನ್ ಮೆಡಗಾಸ್ಕರಿನ್ಸಿಸ್ ಅಂದ್ರೆ ಲೇಸ್ ಪ್ಲಾಂಟ್. ಸೊ ಅಪಾರ್ಟ್ ಫ್ರಮ್ ಲೇಸ್ ಪ್ಲಾಂಟ್ ಒಂದು 4-5 ಬಿಕಾಸ್ ಅದು ಒಬ್ಬರನ್ನ ಬಿಡಬಾರ್ದು, ಸ್ವಲ್ಪ ಕಾಂಪ್ಲಿಮೆಂಟ್ ಆಗಲಿ ಅಂತ ಕ್ರಿಪ್ಟೋಕರೈನ್ ಲೂಸನ್ಸ್ ಅಂತ. ಸೊ ಲೋ ಗ್ರೋಯಿಂಗ್ ಗ್ರೀನ್ ಪ್ಲಾಂಟ್. ಪುಟ್ ಗ್ರೂಪ್ ಆಫ್ 10 ಲೀಸ್ ಕ್ರಾಸ್ಪೋರಾ. ಲೀಸ್ ಕ್ರಾಸ್ಪೋರಾ ಮತ್ತೆ ಇದರಲ್ಲಿ ಇದು ಒಂದೇ ಪ್ಲಾಂಟ್ ಇದೆ. ಸೊ ಆಲ್ಗೇಷನ್ಸ್ ಅವಾಯ್ಡ್ ಆಗುತ್ತೆ ಬಿಕಾಸ್ ಲೇಸ್ ಪ್ಲಾಂಟ್ ತಕ್ಷಣ ಸೆಟ್ಲ್ ಆಗಲ್ಲ. ಇದು ಸ್ವಲ್ಪ ಸ್ಲೀಪಿಂಗ್ ಪೀರಿಯಡ್ ಅಂತ ಇರುತ್ತೆ. ಸೆಟ್ಲ್ ಆಗೋದ್ರಿಂದ ವಾಟರಲ್ಲಿರೋ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡಲಿ ಅಂತ ರೆಡ್ ರೂಟ್ ಪ್ರಾಡಕ್ಟ್ಸ್ ಹಾಕಿದ್ದೀವಿ. ಸಿಂಪಲ್ ಚೈನೀಸ್ ಲೈಟ್ ಇದೆ. ಸೊ ಬಜೆಟ್ ಅಲ್ಲಿ ತುಂಬಾ ಲಕ್ಸುರಿಯಸ್ ಆಗಿ ಕಾಣುವಂತ ತುಂಬಾ ಸಿಂಪಲ್ ಗ್ಲಾಸ್ ಸ್ಕ್ರೇಪ್ ಮಾಡೋದು ವೀಕ್ಲಿ 40 cents ಅಷ್ಟೇ, ಏನು ಬೇಕಾಗಿಲ್ಲ. ಯೂಶಲಿ ಇಂಟರ್ನಲ್ ಫಿಲ್ಟರ್ ಇದೆಯಲ್ಲ, ಸಿಂಪಲ್ ಬ್ಯೂಟಿಫುಲ್ ಸಿಂಗಲ್ ಪೀಸ್ ಸೆಲ್ಯೂಸ್ ಸ್ಟೋರ್ ಇದೆ, ಸಾಯಿಲ್ ಇದೆ, ಶಾಡೋ ಏರಿಯಾಸ್ ಅಲ್ಲಿ ಕ್ರಿಪ್ಟೋಕರೈನ್ ವೆಂಟಿಂಗ್ ರೋಲ್ ಇದೆ. ಈ ಕಡೆ ಜಾಸ್ತಿ ಲೈಟ್ ಬಿಡುವಂತ ಜಾಗದಲ್ಲಿ ಮೈಕ್ರೋಕಾರ್ಪಿಯಂ ಮಿನಿಮಮ್. ಹೇಳಿ, ಈಗ ನೀವು ನೋಡ್ತಾರ ಟ್ಯಾಂಕ್ ಬಗ್ಗೆ ಹೇಳಿ, ಹಾಗೆ ಸ್ಟ್ಯಾಂಡ್ ಬಗ್ಗೆನೂ ಹೇಳಿ. ತುಂಬಾ ಟ್ರಾನ್ಸ್ಪರೆಂಟ್ ಇದೆ. ಇದು ನೀವು ಬಿಲ್ಡ್ ಮಾಡಿರೋದೇನಾ ಏನು? ಇದು ಸ್ಟ್ಯಾಂಡರ್ಡ್, ವೆರಿ ಸ್ಟ್ಯಾಂಡರ್ಡ್ ಸೈಜ್, ಕಾಮನ್ ಸೈಜ್, ಫೇಮಸ್ ಸೈಜ್ 60p ಅನ್ನ. ಓಕೆ. ಸೊ ಇದು 60 ಸೆಂಟಿಮೀಟರ್, 30 ಸೆಂಟಿಮೀಟರ್, 36 ಸೆಂಟಿಮೀಟರ್ ಹೈಟ್ ಇದೆ. ಓಕೆ. ಇದು 6mm ಅಲ್ಟ್ರಾ ಕ್ಲಿಯರ್ ಗ್ಲಾಸ್ ಟ್ಯಾಂಕ್. ಇದು ಕ್ಯಾಬಿನೆಟರ್ ಅಂದ್ರೆ ಗ್ಲಾಸ್ ವೇರ್, ಗ್ಲಾಸ್ ಏರ್. ಇದು 8mm ಅಲ್ಟ್ರಾ ಕ್ಲಿಯರ್ ಗ್ಲಾಸ್ ಕ್ಯಾಬಿನೆಟ್. ವೆಯ್ಟ್ ತಡೀತಲ್ಲ ಅದು ರಮಣಿ? ಇಲ್ಲ, ನಾನು ಏನಾದ್ರೂ ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಯಾವ್ದಾದ್ರು ಕೆಲಸ ನಾ ಕೆಲಸ ಮಾಡೋದೇ ಇಲ್ಲ. ಓಕೆ. ಇಲ್ಲಿ ಕಾರ್ಪೆಟಿಂಗ್ ಪ್ಲಾಂಟ್ ಲಿಲಿಯಾಪ್ಸಿಸ್ ಬ್ರೆಸಿಲಿಯನ್ಸಸ್, ಓಕೆ, ಮತ್ತೆ ಬ್ಲಿಕ್ಸಾ ಇದೆ. ಲಿಲಿಯಾಪ್ಸಿಸ್ ಮತ್ತೆ ಮಾಂಟೆವಿಡೆನ್ಸಿಸ್ ಇದೆಲ್ಲ ಲಿಲಿಯಾಪ್ಸಿಸ್ ಅಲ್ಲ ಪ್ಲಾಂಟ್? ಇದು ಲಿಲಿಯಾಪ್ಸಿಸ್. ಓಕೆ, ಲಿಲಿಯಾಪ್ಸಿಸ್. ಮಿಡ್ ಗ್ರೌಂಡ್ ಅಲ್ಲಿ ಬ್ಲಿಕ್ಸಾ ಜಪೋನಿಕಾ ಇದೆ. Okay. ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲಿಯೋಕ್ಯಾರಸ್ ಮಾಂಟೆವಿಡೆನ್ಸಿಸ್. ಓಕೆ. ಸ್ವಲ್ಪ ಇವಾಗ ವಾಟರ್ ನಮ್ದು ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಬೇಡ ಆಗಿದೆ. ಓಕೆ. ಬಟ್ ಇಟ್ಸ್ ಆಲ್ರೆಡಿ ರಿಕವರಿಂಗ್. ಓಕೆ. ಈ ಸ್ಕೇಪ್ ಬಗ್ಗೆ ಹೇಳಬೇಕಂದ್ರೆ ದಿಸ್ ಇಸ್ ಅ ಸಿಂಗಲ್ ಸ್ಟೋನ್ ಅಕ್ವಾಸ್ಕೇಪ್. ದಿಸ್ ಇಸ್ ಅ ಡ್ರ್ಯಾಗನ್ ಸ್ಟೋನ್. ನೀವು ಯೂಶಲಿ ಡು ಯು ಪಿಕ್ ಯುವರ್ ಸ್ಕೇಪ್ಸ್ ಹ್ಯಾಂಡ್ ಪಿಕ್ಡ್? ಸೊ ನಾವು ಯಾವಾಗ ನಮ್ಮ ಸ್ಟಾಕ್ ತರಬೇಕಂದಾಗ ಯಾವ್ದಾದ್ರು ಸ್ಟೋನ್ ಕೈ ತಗೊಂಡಾಗ ಯಾವ ತರ ಅದನ್ನ ಮಾಡಬಹುದು ಅನ್ನೋ ಲೆಕ್ಕದಲ್ಲೇ ಇಟ್ಕೊಂಡು ಹ್ಯಾಂಡ್ ಪಿಕ್ಡ್ ಆಲ್ ಹ್ಯಾಂಡ್ ಪಿಕ್ಡ್. ಫೋನ್ ಮಾಡಿ ಇಷ್ಟು ಬರುತ್ತೆ ಇಷ್ಟು ಕಳಿಸ್ಬಿಡಿ ಆ ಥರ ಪರ್ಸನಲಿ ಹೋಗಿ ಹ್ಯಾಂಡ್ ಸೆಲೆಕ್ಟ್ ಮಾಡಿ ತಗೊಂಡು. ಪ್ಲಾಂಟ್ಸ್ ಸ್ಟೋನ್ ಮೇಲೆ ಯಾವ್ದು ನೀವು ಹಾಕಿರೋದು? ಅನುಬಿಯಸ್, ಬ್ಯೂಸಿಫಿಲಾಂಡ್ರಾ? ನಾನಾ ಪಿಟೇಟಾ. ಓಕೆ. ಫ್ಯೂ ಬ್ಯೂಸಿಫಿಲಾಂಡ್ರಾಸ್ ಇದೆ. ಓಕೆ. ಇದ್ಯಾವ್ದು ಫಿಶ್? ಇದು ಚಿಕ್ಕದಾಗಿ ಆಲ್ಗೆ ಎಲ್ಲ ತಿಂತ ಇದೆಯಲ್ಲ, ಇದು ಅದು ಪಾಂಡಾಗಾರ. ಪಾಂಡಾಗಾರ ವೆರಿ ಅಗ್ರೆಸಿವ್ ಆಲ್ಗೇಟರ್. ಆಟೋಸಿಂಕ್ಲಸ್ ತರ ಓವರ್ ರೇಟೆಡ್. ಸುಮ್ಮನೆ ಅದು ತುಂಬಾ ಹೆಸರಿದೆ ಬಟ್ ಅಷ್ಟು ಕೆಲಸ ಅಷ್ಟು ಮಾಡಲ್ಲ. ಸೊ ದೀಸ್ ಆರ್ ವೆರಿ ಅಗ್ರೆಸಿವ್ ಆಲ್ಗೇಟರ್ಸ್. ಓಕೆ. ಅಂಡ್ ನಾವು ಇಲ್ಲಿ ಇದನ್ನ ಕಾಂಪ್ಲಿಮೆಂಟ್ ಮಾಡಕ್ಕೆ ಗೋಲ್ಡನ್ ಮಿನೋಸ್, ವೆರಿ ಅಂಡರ್ ರೇಟೆಡ್ ಫಿಶ್. ಓಕೆ. ಅದು ಸ್ವಲ್ಪ ಒಳ್ಳೆ 3-4 ತರ ಒಳ್ಳೆ ಡಯಟ್ ಕೊಟ್ರೆ ಫಿನ್ಸ್ ಎಲ್ಲ ಸೂಪರ್ ಆಗುತ್ತೆ. ಮೇಲ್ಸ್ ಫ್ಲೇರ್ ಅಪ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಶ್ರಿಂಪ್ಸ್ ಸಾಕತ್ತಿದಲ್ಲ ನಿಮ್ಮ ಟ್ಯಾಂಕಲ್ಲಿ? ಶ್ರಿಂಪ್ಸ್ ತುಂಬಾ ಇದ್ದಾರೆ. ಅದೇ ಆಲ್ಗೆ ಕಂಟ್ರೋಲ್ಗೆ ಶ್ರಿಂಪ್ಸ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಮಿನ್ನೋಸ್ ಕೋಲ್ಡ್ ವಾಟರ್ ಲವಿಂಗ್ ಫಿಶ್. ಓಕೆ. ಮತ್ತೆ ಫಾಸ್ಟ್ ಮೂವಿಂಗ್ ಬೇಕು ಅವ್ರಿಗೆ. ಸೊ ನಾವು ಒಂದು ಕೂಲಿಂಗ್ ಫ್ಯಾನ್, ಮಿನಿ ಕೂಲಿಂಗ್ ಫ್ಯಾನ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಓಕೆ. ಸೊ ವಾಟರ್ ಕೋಲ್ಡ್ ಇದ್ದಷ್ಟು ಕೋಲ್ಡ್ ವಾಟರ್ ಫಿಶಸ್ ಜಂಪ್ ಆಗಲ್ಲ. ಓಕೆ. ಗಾಡ್, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಟ್ಯಾಂಕ್ ಹೋಗೋಣ. ಸೊ ಹೇಳಿ, ಸೂಪರ್ ಟ್ಯಾಂಕ್ ಇದು ಮಾತ್ರ. ಈ ಯೂಶಲಿ ಮನೇಲಿ ಯಾರಾದರೂ ದೊಡ್ಡವರು ಸಾಯಂಕಾಲ ತಗೊಳ್ಳೋ ಅಭ್ಯಾಸ ಅಂದರೆ ಮುಂದೆ ಕುತ್ಕೊಂಡು ನೋಡ್ಕೊಂಡು ಬ್ಯೂಟಿಫುಲ್ ಆಗ್ತಾ ಇರುತ್ತೆ. ಪ್ಲಸ್ ಇದು ಮನೇಲಿ ಈಗ ಯೂಶಲಿ ಏನಾಗಿದೆ, ಎಷ್ಟೋ ಮನೆಗಳಲ್ಲಿ ಮಕ್ಕಳನ್ನ ಟಿವಿಗೆ ಅಡಿಕ್ಟ್ ಮಾಡಿಬಿಟ್ಟಿರ್ತಾರೆ. ಅದ್ರ ಬದಲು ಇದೊಂದು ಅಕ್ವೇರಿಯಂ ಮಾಡಿಬಿಟ್ಟು ನೆಮ್ಮದಿಯಾಗಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಮಕ್ಕಳು ಕೂಡ ಆಟ ಆಡ್ಕೊಂಡು. ಸರ್ ಹೇಳಿ, ಈ ಒಂದು ಸ್ಕೇಪ್ ಬಗ್ಗೆ ಬ್ಯೂಟಿಫುಲ್ ಆಗಿದೆ. ಈ ಸ್ಕೇಪ್ ಐಡಿಯಾ ಹೇಗೆ ಬಂತು ಮತ್ತು ಹೇಗೆ ಮಾಡಿದ್ದೀರಾ? ಟ್ಯಾಂಕ್ಸ್ ಏನೇನು ಯೂಸ್ ಮಾಡಿದ್ದೀರಾ? ಫಿಶ್ ಏನಿದೆ? ಇದು 120-60 ಸೆಂಟಿಮೀಟರ್ ಡೆಪ್ತ್, 50 ಸೆಂಟಿಮೀಟರ್ ಹೈಟ್ ಟ್ಯಾಂಕ್. ವೆರಿ ಸಿಂಪಲ್ ಅಕ್ವಾಸ್ಕೇಪ್. ನನಗೆ ಇವಾಗ ಗ್ಯಾಲರಿಯಿಂದ ಮೋರ್ ಫ್ರೀಕ್ವೆಂಟ್ ವಾಟರ್ ಚೇಂಜಸ್ ಮಾಡಿದ್ರೆ ಇದಕ್ಕೆ ಸಾಕು, ಇದೇನು ಬೇಕಾಗಿಲ್ಲ. ಸೊ ಇಟ್ಸ್ ನಾಟ್ ಅ ಕಾಂಟೆಕ್ಸ್ಟ್ ಟ್ಯಾಂಕ್. ಸಿಂಪಲ್ ಬಟ್ ಮೋಸ್ಟ್ ಬ್ಯೂಟಿಫುಲ್ ಅನ್ನೋ ಕಾನ್ಸೆಪ್ಟ್ ಮಾಡಿರೋದು. ಸೊ ಸಿಂಪಲ್ 3 ಸ್ಟೋನ್ಸ್ ಇದೆ. ಇಟ್ಸ್ ವೆರಿ ಗುಡ್ ಸ್ಕೇಪ್. ಎಸ್, ಯಾಕೆ ಅಂದರೆ ಅಲೈನ್ ಆಗಿ ಮಾಡಿದ್ದಾರೆ. ಕರೆಕ್ಟ್. ಆ್ಯಂಡ್ ಇವಾಗ ಚೆನ್ನಾಗಿ ಚೂಸ್ ಮಾಡಿ
ತಂದಿರುವಂಥ ಸ್ಟೋನ್ಸ್ ಆ್ಯಂಡ್ ಸ್ಕೇಪ್ ವೈಸ್ ಅಷ್ಟೇ, ಇನ್ನೇನಿಲ್ಲ. ಸೊ ಎರಡು ಡೈರೆಕ್ಷನಲ್ಲಿ ಇದೆ ಡ್ರ್ಯಾಗನ್ ಸ್ಟೋನ್ ಗ್ರೈನ್ಸ್. ಮತ್ತೆ ಇದು ಏನು ಫಿಶಸ್ ಯೂಸ್ ಮಾಡಿದ್ದೀರಾ? ಇದರಲ್ಲಿ ಮುಂಚೆ ಒಂದು 200 ಕಾರ್ಡಿನಲ್ಸ್ ಇತ್ತು. ಅವರು ತುಂಬಾ ಕೂಕ್ ಮಾಡಿ ಇಲ್ಲಿರೋ ಕಾರ್ಪೆಟ್ ಸ್ವಲ್ಪ ಇದಾಯಿತು. ಬಟ್ ನಾವು ಅದೇ ಒಂದು ನಾವು ಎಷ್ಟು ಸ್ಕೇಪ್ ಮಾಡಿದ್ರು ಇಟ್ ಈಸ್ ಆಲ್ ಲರ್ನಿಂಗ್. ಸೊ ತುಂಬಾ ಫಿಶ್ ಇಂಟ್ರಡ್ಯೂಸ್ ಮಾಡಬಾರ್ದು. ಇಲ್ಲಿ ಫುಲ್ ಕಾರ್ಪೆಟ್ ಇತ್ತು ಅವಾಗ, ಇದ್ರಕ್ಕಿಂತ ನೆಕ್ಸ್ಟ್ ಲೆವೆಲ್ ಮಜಾ ಇತ್ತು. ಇವಾಗ ನೀವು ಪ್ಲಾಂಟೆಡ್ ಮೋರ್ ಇಲಿಯೋ ಕ್ಯಾರೆಸ್ ಪರವಾಗಿಲ್ಲ, ಮಿನಿ ಹೇರ್ ಗ್ರಾಸ್. ಹಿಂದ್ಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿತ್ತು, ತುಂಬಾ ಚೆನ್ನಾಗಿದೆ. ಇವಾಗ ಟ್ರಿಮ್ ಆಗಿದೆ, ರಿಕವರ್ ಆಗ್ತಾ ಇದೆ, ಸೂಪರ್ ಆಗಿದೆ, ತುಂಬಾ ಪೀಸ್ಫುಲ್ ಅಕ್ವಾಸ್ಕೇಪ್. ಇದು ಮೂರ್ ಆಕ್ಚುಲಿ 4 ಸ್ಟೋನ್ ಇದೆ, ಅಲ್ಲೊಂದಿದೆ. ಅದನ್ನ ಒಂದ್ ತರ ಕಾಣಿಸೋ ತರ ಮಾಡಿ ಇಲ್ಲೊಂದು. ಸೊ 1 2 3 ಸ್ಟೋನ್ ಇವಾಗ ನಾನು ಮತ್ತೆ ನೋಡೋದು ಥಿಕ್ನೆಸ್ ಆಫ್ ಸಾಯಿಲ್ ತುಂಬ. ಸೊ ನಾನೀಗ ಸ್ಟಾರ್ಟಿಂಗ್ ಥಿಕ್ನೆಸ್ ಹೇಗೆ ಸೆಲೆಕ್ಟ್ ಮಾಡಬೇಕು ನಾನು ಸಾಯಿಲ್ ಯೂಸ್ ಮಾಡೋದು? ಕಾರ್ಪೆಟ್ ಪ್ಲಾಂಟ್ಸ್ಗೆ 2 inches ಇಸ್ ಮೋರ್ ದೆನ್ ಎನಫ್. 1.5 to 2 inches ನಿಮಗೆ ಕೆಲವು ಪ್ಲಾಂಟ್ಸ್ ಅಲ್ಲಿ ತುಂಬಾ ಥರ ಇದೆ. ರೂಟ್ಸ್ ಅನ್ನು ತುಂಬ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಪ್ಲಾಂಟ್ಸ್ ಇದಾವೆ. ಬಿಟ್ಟು ವಾಟರ್ ಕಾಲಮಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಡಿಮ್ಯಾಂಡ್ ಮಾಡುವಂಥ ಪ್ಲಾಂಟ್ಸ್. ಕಾರ್ಪೆಟಿಂಗ್ ಪ್ಲಾಂಟ್ಸ್ ಎಲ್ಲ ಇಟ್ ಇಸ್ ಆಲ್ ಅಬೌಟ್ ದ ಮೇಂಟೆನೆನ್ಸ್. ಕಾರ್ಪೆಟ್ ಪ್ಲಾಂಟ್ಸ್ನ ಯಾವ ಟ್ರಿಮ್ ಮಾಡಬೇಕು ಅಂತ ಗೊತ್ತಿರಬೇಕು. 2 inches ಇಸ್ ಮೋರ್ ದೆನ್ ಎನಫ್ ಎನಿ ಕಾರ್ಪೆಟಿಂಗ್ ಪ್ಲಾಂಟ್. ಸೈಜ್ ಏನಿದೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಚೆನ್ನಾಗಿ ತುಂಬ ಏನು ಸೈಜ್ ಇದೆ ಪ್ಲಾಂಟ್? 4 feet, ಅಂದರೆ 120 by 60 by 50. It has got more depth because I had to accommodate bigger stones. ತುಂಬ ಚೆನ್ನಾಗಿದೆ. ಇದು ಶಿಲ್ಸ್ ಕೂಡ ಇದೆ, ಅಮಾರ ಶಿಮ್ಸ್ ಒಂದು 30-35 ಅಮಾರ ಶಿಮ್ಸ್ ಇದೆ. ಅದು ಬಿಟ್ಟು we have got exotic plecos, 2 blood red tiger, L306 ಇದೆ, L177 golden. ಅದು ಪ್ಲೆಕೋಸ್ ಅಲ್ಲ, ಅದು ಬೋರ್ನಿಯೋ ಸೆಕರ್. ಗ್ಯಾಸ್ಟ್ರೋಮೈಝೋನ್ ರಿಡನ್ಸ್ ಮತ್ತೆ ಗ್ಯಾಸ್ಟ್ರೋಮೈಝೋನ್ ಜೆಬ್ರಿನಸ್. ಮತ್ತೆ ಇದ್ರ ಹಿಂದೆ ಇದೆ L177 ಗೋಲ್ಡನ್ ನಗೆಟ್ ಪ್ಲೆಕೋಸ್. ಲೈಟ್ ಆಫ್ ಮಾಡಿದ್ಮೇಲೆ ಬರ್ತಾರೆ. ಆಲ್ಗೆ ಕೌಂಟರ್ ಮಾಡಕ್ಕೆ ಪ್ಲೆಕೋಸ್. ಸ್ಯಾಂಡ್ವಿಚ್ ಆಲ್ಗೇಟರ್ಸ್ ಇದೆ. ಲೆಪರ್ಡ್ ಪರ್ಲ್ ಟೇನಿಯೋ, ಅಗೇನ್ ವೆರಿ ಅಂಡರ್ ರೇಟೆಡ್ ಫಿಶ್. ಮೇಲ್ಸ್ಗೆ ತುಂಬಾ ಲಾಂಗ್ ಫಿನ್ಸ್ ಇರುತ್ತೆ, ತುಂಬಾ ಕಲರ್ಫುಲ್ ಪರ್ಲ್ ಕಲರ್ಸ್ ಇರುತ್ತೆ. ಅದು ರೆಗ್ಯುಲರ್ ಎಂಪರರ್ ಟೆಟ್ರಾ. ಇವಾಗ ಸ್ವಲ್ಪ ಜುವೆನೈಲ್ಸ್, ಆಲ್ 2 males and 1 female. ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ. ಸೊ ಈ ಟ್ಯಾಂಕ್ ಸೆಟಪ್ ಬಗ್ಗೆ ಹೇಳಿ ಕಂಪ್ಲೀಟ್ ಆಗಿ ಏನೇನಿದೆ ಇದರಲ್ಲಿ, ಲೈಟ್ ಏನಿದೆ, ಟ್ಯಾಂಕ್ ಸೈಜ್ ಏನು, ಇದು ಈ ಮೆಟೀರಿಯಲ್ ಸ್ವಲ್ಪ ಏನೋ ಡಿಫ್ರೆಂಟ್ ಅನಿಸುತ್ತೆ ಯೂಸ್ ಮಾಡೋದು. ಇದು ಟ್ಯಾಂಕ್ ಸೈಜ್ 90-50-50. ಕನ್ವೆನ್ಷನಲ್ ಆರ್ಥೋಡಾಕ್ಸ್ ಸೈಜ್ ಆ್ಯಕ್ಚುಲಿ 90-45-45, ಅಂದರೆ 1.5. ಸೊ ಇದು 90-50-50 ಅಂದರೆ ಡೆಪ್ತ್ ಒಂದು 2 inches ಜಾಸ್ತಿ ಇದೆ, ಹೈಟ್ 2 inches ಜಾಸ್ತಿ ಇದೆ. ಕಸ್ಟಮ್ ಬಿಲ್ಡ್ ಟ್ಯಾಂಕ್, ಇದು ಕಸ್ಟಮ್ ಬಿಲ್ಡ್ ಕ್ಯಾಬಿನೆಟ್ ನಮ್ದೇನೆ. ಇದು ಲೆದರ್ ಟೆಕ್ಸ್ಚರ್ಡ್ PVC ಸ್ಟ್ರಾಂಗ್ ಇರುತ್ತೆ. ಇದರಲ್ಲಿ ಫಿಶಸ್ ಕೂಡ ಈಗ ಸುಮಾರು ವೆರೈಟೀಸ್ ಆಫ್ ಕಮ್ಯುನಿಟಿ ಫಿಶಸ್ ಇದೆ. ಹೇಳಿ ಫಿಶಸ್ ಯಾವ್ದಿದೆ? ಇದರಲ್ಲಿ ಒಡೆಸಾ ಬಾರ್ಬ್ಸ್ ಇದೆ, ಡೈಮಂಡ್ ಟೆಟ್ರಾಸ್ ಇದೆ, ಬ್ಲ್ಯಾಕ್ ರೂಬಿ ಇದೆ, ರೆಡ್ ಫ್ಯಾಂಟಮ್ ಇದೆ, ಗ್ಲೋಲೆಟ್ ಡೇನಿಯೋ, ಕಪಲ್ ಆಫ್ ಗ್ಲೋಲೆಟ್ ಡೇನಿಯೋ ಇದೆ. ಎಸ್, ನಾನು ಮೇಜರ್ ಕ್ವಶನ್ ಏನು ಅಂದರೆ, ಇಲ್ಲಿ ನಿಮ್ಗೆ ಎದುರು ಬಿಸಿಲಿದ್ರು ನೀವು ಟ್ಯಾಂಕ್ ಇಷ್ಟು ಚೆನ್ನಾಗಿ ಇನ್ನು ಮೇಂಟೈನ್ ಹೌ ಕಂಟ್ರೋಲ್ ಇಸ್ ಆಲ್ಗೆ. ಆ್ಯಕ್ಚುಲಿ ನಾವು ಮನೇಲಿ ಸ್ವಲ್ಪ ಲೈಟಿಂಗ್ ಇರ್ತಾರೆ, ಫುಲ್ ಆಲ್ಗೆ ಬೆಸ್ಟ್ ಆಗ್ಬಿಡುತ್ತೆ. ನೀವು ಹೆಂಗೆ ಮೇಂಟೈನ್ ಮಾಡಿದ್ರೆ ಹಂಗೆ? ಯೂಸಿಂಗ್ ಗುಡ್ ಫಿಲ್ಟರ್ಸ್, ಗುಡ್ ಕ್ವಾಲಿಟಿ ಮೀಡಿಯಾ ಆ್ಯಂಡ್ ವಾಟರ್ ಟೆಂಪರೇಚರ್, ರೆಗ್ಯುಲರ್ ಮೇಂಟೆನೆನ್ಸ್. ಮೇನ್ ಥಿಂಗ್ ಅದೇ, ಗುಡ್ ಮೀಡಿಯಾ, ಫಿಲ್ಟ್ರೇಷನ್, ಇದನ್ನು ಯೂಸ್ ಮಾಡಿದ್ರೆ ಅಲ್ಲೇ ಮಾಡೋದು. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ರೆ, ಇವಾಗ ರೆಪ್ಲಿಕಾ ಮಾಡ್ತಾರೆ, ಇವಾಗ ಯಾವುದೋ ಒಂದು ಜಪಾನೀಸ್ ಬ್ರ್ಯಾಂಡ್ ಒಂದು ಪ್ರಾಡಕ್ಟ್ ಇರ್ತಾರೆ. ಸೊ ಅವರು ತುಂಬ ರಿಸರ್ಚ್ ಮಾಡಿ ಬಿಟ್ಟಿರ್ತಾರೆ, ಅದನ್ನು ಕಾಪಿ ಮಾಡಿ ಇನ್ನೊಂದು ಮಾಡಿ. ಯಾರು ರಿಸರ್ಚ್ ಮಾಡಿರ್ತಾರೋ ಅವ್ರಿಗೆ ಜಾಸ್ತಿ ನಾಲೆಡ್ಜ್ ಇರುತ್ತೆ ಆಬ್ವಿಯಸ್ಲಿ. ಸೊ ವಿ ಹ್ಯಾವ್ ಟು ಟ್ರಸ್ಟ್ ಬ್ರ್ಯಾಂಡ್ಸ್. ಇದು ಕೂಮ್ ವುಡ್ ಅಂತಾನೆ ಈ ವುಡ್. ಇದು ಹನಿ ಕೂಮ್ ವುಡ್ ಇಲ್ಲ ಡ್ರ್ಯಾಗನ್ ವುಡ್. ಹನಿ ಕೂಮ್ ವುಡ್ ತುಂಬಾ ಸ್ಪೆಷಲ್ ಬಿಕಾಸ್ ಅದು ವಾಟರ್ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸಪೋಸ್ ಯು ಪುಟ್ ಇನ್ 100 TDS ಆಫ್ ವಾಟರ್, ದ ಹಾರ್ಡ್ನೆಸ್ ಆಫ್ ದ ವಾಟರ್ ನ್ಯಾಚುರಲಿ ಡಿಕ್ರೀಸಸ್. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಮಲ್ಟಿಪಲ್ ಟೈಮ್ಸ್. One of the best wood for yes to maintain water quality, scapes personal.
ಇದು ಏನು ಕೋರಿ ಇದು ಸ್ಟರ್ಬೈಕ್ ಕೋರಿ. ಟರ್ಬೈನ್ ಹಾ. ಕೋರಿ, ಅದು ಚೆನ್ನಾಗಿದೆ. ಚೆನ್ನಾಗಿದೆ. We have got red tail gara, Burmese red tail gara. Beautiful. ಅದು ಮತ್ತೆ ಹಿಂದೆಗಡೆ ಇದೆಯಲ್ಲ ಅದೇನು ಪ್ಲಾಂಟ್ ಅದು? ಅದು ರೊಟಾಲಾ ಬಾಂಗ್ಲಾದೇಶ್. ರೊಟಾಲಾ ಬಾಂಗ್ಲಾದೇಶ್. ಬ್ಯೂಟಿಫುಲ್ ಲುಕಿಂಗ್ ಸ್ಟೆಮ್ ಪ್ಲಾಂಟ್. ಎಲ್ಲ ಪರ್ಲಾಗ್ತಾ ಇದೆ. ಹೌದು. ತುಂಬ ಇದು ಈ ಫೋರ್ ಗ್ರೌಂಡ್ ಮಾಂಟೆ ಕಾರ್ಲೋ ಇದೆ. ಅಲ್ಲಿ ಮಧ್ಯದಲ್ಲಿ ವಿ ಗಾಟ್ ಅ ಸ್ಪೆಷಲ್ ಪ್ಲಾಂಟ್ ಎಕಿನೋಡೋರಸ್ ಒಪೇಕಸ್ ಗ್ರೀನ್. Echinodorus green. ಇಲ್ಲಿ ಟ್ರಾನ್ಸಿಷನಲ್ ಅಂದ್ರೆ ಮಿಡ್ ಗ್ರೌಂಡ್ ಅಲ್ಲಿ ಆ ಕಡೆ ಆಕ್ಚುಲಿ ರೆಡ್ ಪ್ಲಾಂಟ್ಸ್ ಆರ್ ಗ್ರೋಯಿಂಗ್. ಓಕೆ. ಡನ್ ಮ್ಯಾಸಿವ್ ಟ್ರಿಮ್ಮಿಂಗ್. ಒಂದು 5-6 ಟೈಮ್ಸ್ ಟ್ರಿಮ್ ಆದಮೇಲೆ ತುಂಬ ಕೆಳಗಡೆ ಟ್ರಿಮ್ ಮಾಡಬೇಕಾಗುತ್ತೆ Okay. ಫಾರ್ ದ ಫ್ರೆಶ್ Okay, ಗ್ರೋತ್. fresh growth. ಅದು ರೆಡ್ ಇದೆ. ಸೊ ಈ ಕಡೆ ಎಲ್ಲ ಗ್ರೀನ್ ಪ್ಲಾಂಟ್ಸ್ ಯೂಸ್ ಮಾಡಿದ್ದೀವಿ. ಸೊ ಈ ಕಡೆ ಆ ಕಡೆ ಟ್ರಾನ್ಸಿಷನ್ ಇರಲಿ ಅಂತ ಯೂಸ್ ಸ್ಯಾಮೋಲಿಸ್ ಪಾರ್ಮಿಫ್ಲೋರಸ್ ವಿಚ್ ಇಸ್ ಅ ಮಿಡ್ ಗ್ರೌಂಡ್ ರೆಡ್ ಪ್ಲಾಂಟ್. ಮತ್ತೆ ಇದು ಏನು ಮಾಸ್ ಇದು? ತುಂಬ ಚೆನ್ನಾಗಿ ವುಡ್ಗೆ ಅಷ್ಟು ಚೆನ್ನಾಗಿ ಕ್ರಿಸ್ಮಸ್ ಮಾಸ್ ಇದೆ. ಗಾಟ್ ಸ್ವಲ್ಪ ಫ್ಲೇಮ್ ಮಾಸ್ ಇದೆ ಇಲ್ಲಿ. ಬ್ಯೂಸಿಫ್ಲಾಂಡ್ರ ಬ್ಲ್ಯಾಕ್ ಪರ್ಲ್ ಇದೆ ಆ್ಯಂಡ್ ಯೂಸ್ ಅಪೋನೋಗೆಟಾನ್ ಕ್ರಿಸ್ಪಸ್. ಮತ್ತೆ ಈ ಎಲ್ಲ ಪ್ಲಾಂಟ್ಸ್ ಏನು ನೀವು ಯೂಸ್ ಮಾಡ್ತೀರಿ ಇದೆಲ್ಲ ನಿಮ್ಮ ಹತ್ರ ಸಿಗುತ್ತೆ? ಎಲ್ಲ ನಮ್ಮ ಹತ್ರ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ ಟ್ಯಾಂಕ್. ಈಗ ನೆಕ್ಸ್ಟ್ ಟ್ಯಾಂಕ್ ಹೋಗೋಣ. ಸೊ ಇದೇನಿದು ಈ ಟ್ಯಾಂಕ್ ಕಲರೇ ಡಿಫ್ರೆಂಟ್ ಆಗಿದೆ. ಇಸ್ ಇಟ್ ಪರ್ಟಿಕ್ಯುಲರ್ಲಿ ಟ್ಯಾನಿಂಗ್ ಮಾಡೋದಾ ಅಥವಾ ಪರ್ಟಿಕ್ಯುಲರ್ಲಿ ಅಂದರೆ ನಾವು ಇವಾಗ ನಾವು ವುಡ್ ಹಾಕಿದ್ವಿ, ಫ್ರೆಶ್ ವುಡ್ ಇದೆ, ಅದು ಟ್ಯಾನ್ ಸ್ವಲ್ಪ ದಿವಸ ಬಿಡ್ತಾ ಇರುತ್ತೆ. ಸೊ ದ ಸೈಜ್ ಸೇಮ್ ಆಸ್ ದ ಅದರ್ ಪ್ರೀವಿಯಸ್ ಟ್ಯಾಂಕ್. ಸೊ 90-50-50 ಕ್ಯಾಬಿನೆಟ್ಸ್ ಇದೆ. ಇದು ಟ್ಯಾನಿನ್ಸ್ ಬಿಡ್ತಾ ಇರುತ್ತೆ. ಇನ್ನೂ ಒಂದು 7-8 ತಿಂಗಳು ಬಿಡುತ್ತೆ ನಮಗೆ ಬಿಡ್ತಾ ಇರುತ್ತೆ. ಸೊ ವಿ ಹ್ಯಾವ್ ಟು ಡೂ ವಾಟರ್ ಚೇಂಜಸ್ ಆ್ಯಂಡ್ ರಿಮೂವ್ ಟ್ಯಾನಿನ್ಸ್. ಅದು ನಾಟ್ ಹಾರ್ಮ್ಫುಲ್ ಫಾರ್? ಇಲ್ಲ, ಅದೆಲ್ಲ ತುಂಬ ಬೆನಿಫಿಟ್ ಇರುತ್ತೆ. Okay. ಸೊ ಏನಾದ್ರು ಸಿಕ್ ಫಿಶ್ ಇಲ್ಲಿ ಹಾಕಿದ್ರೆ ಇಟ್ ವಿಲ್ ರಿಕವರ್ ಸೂನ್ ಫಾಸ್ಟರ್. ಪ್ಲಸ್ ಈ ಕಾರ್ಡಿನಲ್ಸ್ ವಿಲ್ ಲುಕ್ ಗುಡ್ ಇನ್ ಟ್ಯಾನಿಂಗ್ ವಾಟರ್ ಬಿಕಾಸ್ ಅವ್ರದ್ದು ನ್ಯಾಚುರಲ್ ಹ್ಯಾಬಿಟ್ಯಾಟ್ ಕೂಡ ಹೌದು ಟ್ಯಾನಿಂಗ್ ವಾಟರ್. ಎಸ್, ಎಲ್ಲ ಲೀಫ್ ಎಲ್ಲ ಸಡನ್ ಆಗಿ ನೋಡಿದ್ರೆ ನಾವು ಒಂದು ಬಯೋಟೋಪ್ ಅಕ್ವೇರಿಯಂ ನೋಡ್ತೀವಿ. ಬಯೋಟೋಪ್. ಎಸ್, ಇದ್ರಲ್ಲಿ ಏನು ವುಡ್ ಯೂಸ್ ಮಾಡೋದು? ಇದರಲ್ಲಿ ಲೋಕಲಿ ಕಲೆಕ್ಟೆಡ್ ವುಡ್ ಇದೆ. Locally ಇಟ್ ಇಸ್ ನಾಟ್ ಅನ್ ಇಂಪೋರ್ಟೆಡ್ ವುಡ್, ಲೋಕಲಿ ಕಲೆಕ್ಟೆಡ್ ವುಡ್. ಇದ್ರ ಪ್ಲಾಂಟ್ಸ್ ಏನು ಯೂಸ್ ಮಾಡೋದು? ಮೇಲ್ಗಡೆ ಬಾಲ್ಬೆಟಿಸ್ ಇದೆ, ಕಾಫಿ ಫೋಲಿ ಅನೋಬಿಯಾಸ್ ಇದೆ, ಬ್ಯೂಸಿಫ್ಲಾಂಡ್ರಾ ಇದೆ. ಇದು ಟ್ಯಾನಿನ್ಸ್ ಎಲ್ಲ ರಿಕವರ್ ಆದ್ಮೇಲೆ ವಿ ಆರ್ ಗೋಯಿಂಗ್ ಟು ಪುಟ್ ಆಲ್ ಆಫ್ರಿಕನ್ ಪ್ಲಾಂಟ್ಸ್ ಅಂಡ್ ಫಿಶ್. ಸೊ ರಜತ್ ಅವ್ರು ಹೇಳಿ, ಈ ಟ್ಯಾಂಕ್ ಅಂತೂ ಫ್ಯಾಬ್ಯುಲಸ್ ಆಗಿ ಕಾಣಿಸ್ತಾ ಇದೆ. ಈ ಟ್ಯಾಂಕ್ ಬಗ್ಗೆ ಹೇಳಿ, ಸ್ಕೇಪ್ ಬಗ್ಗೆ ಹೇಳಿ. ಪ್ಲಸ್ ಇದು ಸಿಂಗಲ್ ಟೈಪ್ ಆಫ್ ಪ್ಲಾಂಟ್ ಯೂಸ್ ಮಾಡಿದ್ರೆ ಅಂತ ಅನ್ಸುತ್ತಲ್ಲ? ಸಿಂಗಲ್ ಪ್ಲಾಂಟ್ ಥ್ರೂಔಟ್ ಅಕ್ವಾಸ್ಕೇಪ್. Okay. ಬ್ಯಾಕ್ ಗ್ರೌಂಡ್ ಅಲ್ಲೂ 4 ಗ್ರೌಂಡ್ ಪ್ಲಾಂಟ್. ಸೊ ಕಾರ್ಪೆಟಿಂಗ್ ಪ್ಲಾಂಟ್ ಎಲ್ಲ ಲೇರಿಯಾಪ್ಸಿಸ್ ಬ್ರೆಸಿಲಿಯನ್ಸಸ್. ಇದು GH ಅಂದ್ರೆ ಗ್ರೀನ್ ಹೌಸ್. ಇಟ್ ಇಸ್ ನಾಟ್ TC ಪ್ಲಾಂಟ್ ಯೂಸ್ ಮಾಡಿಲ್ಲ. ಓಕೆ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಆಲ್ರೆಡಿ Brooding ರೋಟಿಂಗ್ ಸ್ಟಾರ್ಟ್ ಆಗಿ ರನ್ನರ್ಸ್ ಅಲ್ಲಿ ಹೊರಟಿದೆ. Stone ದಿಸ್ ಇಸ್ ದ ಸೇಮ್ ಸೈಜ್ ಟ್ಯಾಂಕ್ 90-50-50. ಓಕೆ. You have used most expensive stone in our gallery. This is the most expensive. Okay. We have used stones worth around 1 lakh. ಸ್ಟೋನ್ಸ್ 70-75 kilos plus ಇದೆ. ವೈಲ್ಡ್ ರೈನೋ ಸ್ಟೋನ್ ಅಂತ AD ಅದು. Wild rhino. ಆಡಮ್ ಪಾಸ್ಕಲಾಸ್ ಸೆಲೆಕ್ಷನ್ ಅಂತ. ತುಂಬ ಚೆನ್ನಾಗಿ. ಮತ್ತೆ ನಾನು ಈ ವಾಟರ್ ಕ್ಲಾರಿಟಿ ನಾವು ಅಚೀವ್ ಮಾಡಬೇಕಂದ್ರೆ ಏನು ಯೂಸ್ ಮಾಡ್ತೀವಿ? ಏನು ಫಿಲ್ಟ್ರೇಷನ್ ಯೂಸ್ ಮಾಡ್ತಾ ಇದ್ರೆ ವಾಟರ್ ಕ್ಲಾರಿಟಿ ಬರಬೇಕು ಅಂದರೆ ಫಸ್ಟ್ ಆಫ್ ಆಲ್ RO ವಾಟರ್ ಯೂಸ್ ಮಾಡಬೇಕು. ಕ್ಲೀನ್ ವಾಟರ್ ಒಳಗೆ ಬಂದ್ರೆ ಕ್ಲೀನ್ ಆಗಿ. ಸೆಕೆಂಡ್, ಫಿಲ್ಟ್ರೇಷನ್, ಗುಡ್ ಫಿಲ್ಟರ್ ಮೀಡಿಯಾ. ಸಿ ಅದು ಆಲ್ಸೋ ಅಬ್ಸರ್ವ್ ಮಾಡ್ಬೋದು, ಎರಡು ಕಡೆ ಎಲ್ಲೂ ಡೆಡ್ ಸ್ಪಾಟ್ಸ್ ಇರಲ್ಲ. ಡಯಾಗ್ನಲಿ ಆಪೋಸಿಟ್ಸ್ ಔಟ್ಫ್ಲೋ ಇರುತ್ತೆ, ಇನ್ಫ್ಲೋ ಇರುತ್ತೆ. ಸೊ 2 ಫಿಲ್ಟರ್ಸ್ ಫಾರ್ ಆಲ್ ಅವರ್ ಟ್ಯಾಂಕ್ಸ್ ಅಬೌವ್ 3 feet. ಅಬೌವ್ 3 feet. ಇಲ್ಲ ಅಂದ್ರೆ 2 feetಗೂ ಎರಡು ಫಿಲ್ಟರ್ ಹಾಕೋದ್ರೆ ಟೂ ಮಚ್ ಟರ್ಬ್ಯುಲೆನ್ಸ್ ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ 2 ಕ್ಯಾನ್ಸರ್ ಫಿಲ್ಟರ್ ಹಾಕಿದೀವಿ. ಮತ್ತೆ ಯೂಸ್ ಮಾಡೋ ಲೈಟ್ ಯಾವುದು? ನೀವು ಟ್ಯಾಂಕ್ಸ್ಗೆಲ್ಲ ಏನು ಲೈಟ್? ಟ್ಯಾಂಕ್ಸ್ಗೆಲ್ಲ ಚೀರೋಸ್. ಎಲ್ಲದಕ್ಕೂ ವೆರಿ ಸ್ಟ್ಯಾಂಡರ್ಡ್ ಬಿಕಾಸ್ ಅಲ್ಟಿಮೇಟ್ ಕ್ವಾಲಿಟಿ ಇಸ್ ವೆರಿ ಗುಡ್. ಓಕೆ. ADA ಬಿಟ್ರೆ ಲೈಟಿಂಗ್ ಅಲ್ಲಿ ಚೀರೋಸ್ ವೆರಿ ಗುಡ್. ಮತ್ತೆ CO2 ಹೌ ಮಚ್ ಎಷ್ಟು ಇಂಪಾರ್ಟೆಂಟ್ ಅದು? ಹೌ ಇಂಪಾರ್ಟೆಂಟ್ ಇಸ್ CO2 ಫಾರ್ ದಿಸ್ ಟ್ಯಾಂಕ್? ಮನುಷ್ಯರಿಗೆ ಉಸಿರಾಡಕ್ಕೆ ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟು, ಪ್ಲಾಂಟ್ಸ್ಗೆ ಫೋಟೋಸಿಸ್ ಮಾಡೋಕ್ಕೆ CO2 ಅಷ್ಟೇ ಇಂಪಾರ್ಟೆಂಟ್. CO2 ಇಲ್ದಿರ ನಾನು ಕಾರ್ಪೆಟ್ ಮಾಡ್ಬಿಡ್ತೀನಿ ಅನ್ನೋಲ್ಲ ಮಿತ್. ಸಿ ಆದ್ರೂ ನಿಮ್ಗೆ 20 days ಕಾರ್ಪೆಟ್ ಆಗೋದು, 60 days 70 days ಆದ್ರೂ ವಿತೌಟ್ CO2 ಆಗಲ್ಲ. ಇದರಲ್ಲಿ ಏನೇನು ಫಿಶಸ್ ಯೂಸ್ ಮಾಡ್ತೀನಿ? ಸಿಲ್ವರ್ ಟಿಪ್ ಟೆಟ್ರಾಸ್ ಇದೆ, ಮೌಂಟೇನ್ ಮಿನೋಸ್ ಇದೆ, ಬ್ಲೂ ಕಿಂಗ್ ಟೆಟ್ರಾಸ್ ಇದೆ, ವಿಚ್ ಇಸ್ ಕೋಚೂಸ್ ಬ್ಲೂ.
ನೀವು ಹಂಗೆ ಇನ್ ಬಿಟ್ವೀನ್ ವಿಡಿಯೋದಲ್ಲಿ ನಮಗೆ ನೀವು ಬ್ಯಾಕ್ ಲೈಟ್ ಏನು ಯೂಸ್ ಮಾಡಿಲ್ಲ ಅದ್ರ ಬಗ್ಗೆ ಸ್ಪೆಸಿಫಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಯಾಕಂದರೆ ಅದು ತುಂಬ ವೆಲ್ವೆಟ್ ಆಗಿ ಕಾಣಿಸುತ್ತೆ, ತುಂಬ ಅಂದರೆ ಒಂದು ಡಿಫ್ರೆಂಟ್ ವೈಬೇ ಕೊಡೋದು ಆ ಲೈಟ್ ಅವ್ರಿಗೆ. ಇಟ್ ವಿಲ್ ರೆಪ್ಲಿಕೇಟ್ ಸ್ಕೈ ಏನು ಫೀಲಿಂಗ್ ಕೊಡುತ್ತೋ ಸೊ ಅದೇ ಥರ ಫೀಲಿಂಗ್ ಇರುತ್ತೆ. ನೋಡಿದಾಗ ನಾವೆಲ್ಲ ಕಸ್ಟಮ್ ಸೈಜ್ ತಗೊಂತೀವಿ ಆರ್ಡರ್, ಟೇಕ್ ಆಲ್ ಕಸ್ಟಮ್. ಯಾರಿಗೆ ಬೇಕಾದ್ರೆ ಅವ್ರು ನಿಮಗೆ ಯಾವ ಸೈಜ್ ಆರ್ಡರ್, ಟ್ಯಾಂಕ್ ಸೈಜ್ ಆರ್ಡರ್ ಕೊಟ್ಟರೆ ನೀವು ಶಿಪ್ಪಿಂಗ್ ಇದೆ ಎಲ್ಲ ಕಡೆಗೂ. ಶಿಪ್ಪಿಂಗ್ ಥ್ರೂಔಟ್ ಇಂಡಿಯಾ, ಟ್ಯಾಂಕ್ಸ್, ಕ್ಯಾಬಿನೆಟ್ಸ್, ಎವ್ರಿಥಿಂಗ್. ತುಂಬ ತುಂಬ ಸೂಪರ್ ಆಗಿ ಸ್ಕೇಟ್ ಮಾಡಿದ್ದಾರೆ ಇವತ್ತು, ತುಂಬ ಚೆನ್ನಾಗಿದೆ. ಮತ್ತೆ ನೀವು ಎಲ್ಲದಕ್ಕೂ ಲಿಲಿ ಪೈಪ್ಸ್ ಯೂಸ್ ಮಾಡಿದ್ರಲ್ಲ, ಇದೆಲ್ಲ ಯಾವ ಕಂಪ್ನಿ ಲಿಲಿ ಪೈಪ್ಸ್ ಇದು? ಗ್ರೀನೋಸಿಸ್ ಇದೆ, ಮತ್ತೆ ಕೆಲವು ರೆಪ್ಯೂಟೆಡ್ ಚೈನೀಸ್ ಬ್ರ್ಯಾಂಡ್ಸ್ ಇದೆ. ಅಫೋರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಲಿಲಿ ಪೈಪ್ಸ್ ಗ್ಲಾಸ್. ಲಿಲಿ ಪೈಪ್ಸ್ ಕ್ಲೀನಿಂಗ್ ಬೇಕಲ್ಲ? ಕ್ಲೀನಿಂಗ್ ಬೇಕಾಗುತ್ತೆ. ರೆಗ್ಯುಲರ್ ವಾಟರ್ ಚೇಂಜಸ್ ಮಾಡಬೇಕಾದ್ರೆ, ವೀಕ್ಲಿ ವಾಟರ್ ಚೇಂಜ್ ಮಾಡಬೇಕಾದ್ರೆ 120 ಮಿನಿಟ್ಸ್. ನಾನು ನಿಮಗೆ ಇನ್ನೊಂದು ಯಾವ್ದಾದ್ರು ಸಜೆಸ್ಟ್ ಮಾಡಿದಾಗ ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು. ಥ್ಯಾಂಕ್ ಯು. ನೆಕ್ಸ್ಟ್ ಟ್ಯಾಂಕ್ ಹೋಗೋಣ. ಹಾಗೆ ಇದು ಸ್ಕೇಪ್ ತುಂಬ ಸೂಪರ್ ಆಗಿದೆ. ಹೋಗೋಣ ನೆಕ್ಸ್ಟ್ ಟ್ಯಾಂಕ್. ಎಸ್, ರಜತ್ ಅವ್ರು ಹೇಳಿ, ಈಗ ನೀವು ನೋಡ್ತಾರೆ ಟ್ಯಾಂಕ್ ಬಗ್ಗೆ ಹೇಳಿ. ಇದು ಒಂಥರ ನ್ಯಾನೋ ಸ್ಕೇಪ್, ಓನ್ಲಿ 45 ಸೆಂಟಿಮೀಟರ್ ಟ್ಯಾಂಕ್, ಸ್ಮಾಲ್ ಟ್ಯಾಂಕ್, ಸಿಂಪಲ್ ಸ್ಕೇಪ್. ಒಂದು ಡ್ರಿಫ್ಟ್ ವುಡ್ ಇದೆ ಮಧ್ಯದಲ್ಲಿ, 4 ಗ್ರೌಂಡ್, ಒಂದು ಬ್ಯಾಕ್ ಗ್ರೌಂಡ್ ಪ್ಲಾಂಟ್ ಅಷ್ಟೇ. ಡ್ರಿಫ್ಟ್ ವುಡ್ ಎಕ್ಸಾಕ್ಟ್ ಡಿವೈಡರ್ ತರ ವರ್ಕ್ ಮಾಡುತ್ತೆ. ಮಿಡ್ ಗ್ರೌಂಡ್ ಡ್ರಿಫ್ಟ್ ವುಡ್, ಮಿಡ್ ಗ್ರೌಂಡ್. ಓಕೆ ಓಕೆ. ಅವ್ರ ಮೇಲೆ ಸ್ವಲ್ಪ ಬ್ಯೂಟಿಫುಲ್ ಮತ್ತೆ ಇದೊಂದು ಯಾವುದೋ ಒಂದು ಸೂಪರ್ ಆಗಿರೋ ಫಿಶ್ ಏನೋ ಕಾಣಿಸ್ತಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ. ಅದು ಗ್ಯಾಲಕ್ಸಿ ಪಾಂಡಾ ಲೋಚ್ ಅಂತ. ಓಕೆ. ಸ್ಮಾಲ್ ಫಿಶ್, ಸ್ಮಾಲ್ ಲೋಚಸ್. ಆ ರೆಡ್ ಪ್ಲಾಂಟ್ ಏನಿದ್ರಲ್ಲಿ ಅದು ರೊಟಾಲಾ ಬ್ಲಡ್ ರೆಡ್, ಸಿಂಗಪೂರ್. ಓಕೆ. ಫಿಶಸ್ ಏನೇನು ಯೂಸ್ ಮಾಡಿದ್ರಾ? ಇಲ್ಲಿ ನ್ಯಾನೋಸ್ಟಾಮಸ್ ಎಲ್ಲ ಪೆನ್ಸಿಲ್ ಫಿಶ್, ಮತ್ತೆ ಸ್ಟ್ರಾಬೆರಿ ರಸ್ಬರಾ ಇದೆ, ಸೆಲೆಸ್ಟಿಯಲ್ ಪರ್ಲ್ ಡೈನ್ಯೂ ಇದೆ. ಓಕೆ. ಮತ್ತೆ ಇನ್ನೊಂದು ಫಿಶ್ ಎಲ್ಲ ತುಂಬಾ ಅಂಡರ್ ರೇಟೆಡ್. ನಮಗೆ ಬರೋ ಕಂಡೀಷನ್ ತುಂಬಾ ಸಣ್ಣಕ್ಕಿರುತ್ತೆ. ಅದನ್ನ ನಾವು ಒಳ್ಳೆ ಫೀಡ್ ಕೊಟ್ಟು ಇಂಪ್ರೂವ್ ಮಾಡೋದು ತುಂಬಾ ಕಲರ್ಫುಲ್ ಆಗುತ್ತೆ. ಪೆನ್ಸಿಲ್ ಫಿಶ್ ನಾನು ಸಾಕಿದ್ದೀನಿ, ಅದಕ್ಕೋಸ್ಕರನೇ. ಮತ್ತೆ ಈ ಟ್ಯಾಂಕು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಭಯಂಕರ ಎಲಿಗೆಂಟ್ ಆಗಿ ಕಾಣಿಸ್ತಿದೆ. ಆ ಲೈಟ್ ಯಾವುದು? ಲೈಟ್ ಚಿರೋಸ್ ಲೈಟ್ ಎಲ್ಲ. ಚಿರೋಸ್ ಇಸ್ ದ ಬೆಸ್ಟ್. ಈ ಟ್ಯಾಂಕ್ ಸೈಜ್ಗೆ ಎಷ್ಟಾಗುತ್ತೆ ಲೈಟ್ ನಾವು ಚಿರೋಸ್ ತಗೋತೀವಿ ಅಂದರೆ? ಸಿ ಅಗೇನ್ ಒಂದು 10,000ರಿಂದ ಒಂದು 22,000 ತನಕ ಇದೆ. ಓಕೆ. ಡಿಫರ್ಸ್ ಆನ್ ದ ವೇರಿಯಂಟ್ಸ್. ಓಕೆ. ಈ ಟ್ಯಾಂಕ್ ಸೈಜ್ ಏನಂದ್ರೆ 45 ಸೆಂಟಿಮೀಟರ್ ಟ್ಯಾಂಕ್. 45 ಸೆಂಟಿಮೀಟರ್ ಟ್ಯಾಂಕು, ಕಸ್ಟಮ್ ಬಿಲ್ಟ್ ಇದು, ಕಸ್ಟಮ್ ಬಿಲ್ಟ್ ಕ್ಯಾಬಿನೆಟ್. ಈಗ ಇದು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಟ್ಯಾಂಕ್, ಇದು 60 ಸೆಂಟಿಮೀಟರ್, 60 by 36 by 36. ಓಕೆ. ಮಧ್ಯದಲ್ಲಿ ಸೆರಿಯೋ ರಾಕ್ ಇದೆ, ಮತ್ತೆ ಎಕ್ಸಾಟಿಕ್. ಅದು ಸ್ಕೇಪ್ ಮಾಡಿರೋದು ನೀವು 4-5 ಸ್ಟೋನ್ಸ್ನ ಇದು ಮಾಡಿ. ಇದು ಕಾರ್ಪೆಟ್ ಮಾಂಟೆ ಕಾರ್ಲೋ. ಬಟ್ ಇವಾಗ ವಿ ಚೋಸ್ ಪರ್ಟಿಕ್ಯುಲರ್ಲಿ ಸೆರಿಯೋ ರಾಕ್ ಬಿಕಾಸ್ ಬ್ಯೂಟಿಫುಲ್ ರೂಟ್ಸ್ಗೆ ಮಿನರಲ್ಸ್ ಸಿಗ್ಲಿ ಅಂತ. ಅದರಲ್ಲಿ ಕ್ಯಾಲ್ಸಿಯಂ ಅಂಡ್ ಅದರ್ ಮಿನರಲ್ಸ್ ಇರುತ್ತೆ ಈ ಸ್ಟೋರ್ ಅಲ್ಲಿ. ಸೊ ನಾವು ಆ ಥಿಯರಿ ಇಟ್ಕೊಂಡು ಯೂಸ್ ಮಾಡಿದೀವಿ. ಸೊ ವೇಟಿಂಗ್ ಫಾರ್ ಬೆಟರ್ ರಿಸಲ್ಟ್ಸ್. ಈಗ ಅದು ಟ್ರಿಮ್ಮಿಂಗ್ ಆಗಿದೆ ಅನ್ಸುತ್ತಲ್ಲ ಹಿಂದೆಗಡೆ? ಸ್ವಲ್ಪ ಬೇಡ್ ಆಗಿತ್ತು, ಟ್ರಿಮ್ ಆಗಿದೆ. ಕಾರ್ಪೆಟ್ ಎಲ್ಲ ಸೂಪರ್ ಆಗಿದೆ. ಇವಾಗ ಟ್ರಿಮ್ಮಿಂಗ್ ಸ್ಟೇಜಿಗೆ ಬಂದಿದೆ. ಅದೇನು ಪ್ಲಾಂಟ್ ಅದು ಬ್ಯಾಕ್ ಗ್ರೌಂಡ್ ಇರೋದು? ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದು ರೊಟಾಲಾ ಬ್ಲಡ್ ರೆಡ್. ರೊಟಾಲಾ ಬ್ಲಡ್ ರೆಡ್ ತುಂಬಾ ಚೆನ್ನಾಗಿದೆ. ಅದು ಫೋಕ್ ಟೇಲ್ ರಿಂಗೋಸ್ ಇದೆ, ಮೈಕ್ರೋ ರಾಸ್ಬೋರಾ ರೂಬಿಸನ್ಸ್ ಇದೆ. We've got hill stream loaches, pseudogastromyzon laticeps. ಓಕೆ. ಸ್ವಲ್ಪ ಹುಡ್ಕೋದು ಕಷ್ಟ. ಒಂದು ಮೋಲಿನೂ ಇರಂಗಿದೆ ಅಲ್ಲ ನೋಡಿ? ಒಂದು ಮೋಲಿ ಫಿಶ್ ಅದು? ಮೋಲಿ, ಬಿಕಾಸ್ ದೇ ಈಟ್ ಆಲ್ಗೆ. ಓಕೆ. ಮೋಲಿ ಫಿಶ್ ಆಲ್ಗೆ ಈಟ್ ಮಾಡುತ್ತಾ ನೋಡಿ? ಇದು ಹೊಸ ಇನ್ಫಾರ್ಮೇಷನ್. ನಾನು ಇವತ್ತೇ ಕೇಳಿದ್ದು ಈ ಇನ್ಫಾರ್ಮೇಷನ್. ಚೆನ್ನಾಗಿದೆ ಈ ಟ್ಯಾಂಕು. ನೆಕ್ಸ್ಟ್ ಟ್ಯಾಂಕ್ ಮಾತ್ರ ದ ಮೋಸ್ಟ್ ಬ್ಯೂಟಿಫುಲ್ ಟ್ಯಾಂಕ್. ನಾನು ಇಲ್ಲಿ ನೋಡೋದ್ರಲ್ಲಿ ಒಂದು ತುಂಬಾ ಸಿಂಪಲ್ ಅನ್ಸುತ್ತೆ, ಬಟ್ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಈ ಟ್ಯಾಂಕ್ ಬಗ್ಗೆ ಹೇಳಿ. ಇದು 60 ಸೆಂಟಿಮೀಟರ್ by 30 by 36 ADA 60p ADA ಟ್ಯಾಂಕ್. ಓಕೆ. ಪ್ಲಸ್ ಇದು ನೀವು ಇದು ಮಾಡಿದ್ರಲ್ಲ ಏನೋ ಟ್ರಾನ್ಸ್ಪರೆಂಟ್ ಕ್ಯಾಬಿನೆಟ್ ಇದೆ. ಎಸ್, ADA ಟ್ಯಾಂಕ್ಗೆ ಅದಕ್ಕೆ ಕಸ್ಟಮ್ ಬಿಲ್ಟ್ ನೀವೇ ಬಿಲ್ಡ್ ಮಾಡಿರೋದು ಕ್ಯಾಬಿನೆಟ್ ಅದು, ಇದು ಗ್ಲಾಸ್ ಕ್ಯಾಬಿನೆಟ್. ಓಕೆ. ಯುಟ್ರಿಕ್ಯುಲರಿಯಾ ಗ್ರಾಮಿನಿಫೋಲಿಯಾ ಇದೆ. ಥ್ರೂಔಟ್ ದ ಟ್ಯಾಂಕ್ ಇದೆ. ಲೆಫ್ಟ್ ಅಂಡ್ ರೈಟ್ ಸೈಡ್ ಲುಡ್ವಿಜಿಯಾ ಪಲ್ಸ್ಟ್ರಿಸ್ ಸೂಪರ್ ರೆಡ್ ಇದೆ. ಓಕೆ. ಸೆಂಟರ್ ಅಲ್ಲಿ ಅಪೋನೋಗಿಟಾನ್ ಕ್ರಿಸ್ಪಸ್ ಇದೆ. ಓಕೆ. ಒಳ್ಳೆ ಕಂಡೀಷನ್ ಕೊಟ್ರೆ ಫ್ಲವರಿಂಗ್ ಇದೆ. ಓಕೆ. ಬ್ಯೂಟಿಫುಲ್ ಸೂಪರ್ ಫ್ಲವರಿಂಗ್ ಆಗುತ್ತೆ. ಏನು ಪ್ಲಾಂಟ್ ಅದು? ಅಪೋನೋಗಿಟಾನ್ ಕ್ರಿಸ್ಪಸ್. ವೆರಿ ಕಾಮನ್ ಪ್ಲಾಂಟ್, ಈಸಿ ಟು ಗ್ರೋ ಪ್ಲಾಂಟ್. ಓಕೆ. But provided right condition, it will flower. Okay. And we have got 2 special plants in the background, but ನಮಗೆ ತುಂಬಾ ಸಣ್ಣ ಸ್ಮಾಲ್ ಸೈಜ್ ಇತ್ತು. ಅಪೋನೋಗಿಟಾನ್ ಉಲ್ವೇಷಿಯಸ್ ಅಂತ ಮೇಲ್ಗಡೆ ಹಿಂದ್ಗಡೆ ಇದೆ. 2 plants, very beautiful looking plant.
ಇನ್ನು ಪ್ರಾಪಗೇಟ್ ಆಗಬೇಕು. ಎಸ್, ಇನ್ನು ಸ್ವಲ್ಪ ಬೆಳಿಬೇಕು. ಚೆನ್ನಾಗಿದೆ. ಈ ಟ್ಯಾಂಕು ತುಂಬ ಬ್ಯೂಟಿಫುಲ್ ಆಗಿದೆ. ಇದೆ. ಓಕೆ, ಚೆನ್ನಾಗಿದೆ. ತುಂಬಾ ನೀಟಾಗಿ ಕಾಣಕ್ಕೆ ರೆಗ್ಯುಲರ್ ಸ್ಕ್ರೇಪಿಂಗ್ ಬೇಕು. ಓಕೆ, ಸೊ ಈಗ ಸ್ಕ್ರೇಪಿಂಗ್ ಏನ್ರಲ್ಲಿ ಮಾಡ್ತೀರಾ? ಆ ಟೂಲ್ ಏನಾದ್ರು ಇದ್ರು ಒಂದು ತೋರಿಸ್ಬಿಡಿ ಜನಕ್ಕೆ. ರೆಗ್ಯುಲರ್ ಸೀರೋ ಸ್ಕ್ರೇಪರ್ ಇದೆ. Zero scraper. ಎಸ್, ರೆಗ್ಯುಲರ್. ನಾವು ಇವಾಗ ಸ್ಟೋರ್ ಬಂದಾಗ ರೆಗ್ಯುಲರ್ ಮೇಂಟೆನೆನ್ಸ್ ಅಲ್ಲಿ ಎಲ್ಲಾದ್ರೂ ಡೆಡ್ ಏನಾದ್ರು ಆಲ್ಗೆ ಸ್ಪಾಟ್ಸ್ ಇದ್ರೆ ಬಟ್ ಅದನ್ನ ನೀಟ್ ಮಾಡ್ತೀವಿ ನಾವು. ಹಂಗೆ ಬಿಡಕ್ ಇಷ್ಟ ಆಗಲ್ಲ. ಈ ತರ ಇನ್ನೊಂದು ಸ್ಪಾಟ್ ಏನಾದ್ರು ಇದ್ರೆ ಹಿಂಗನ್ನ ಜಸ್ಟ್ ಅಷ್ಟೇ. ಎಸ್, ಅಷ್ಟೇ. ಅದು ರೆಗ್ಯುಲರ್ ಏನಿದು ಬ್ಲೇಡ್ಸ್ ತರ ಇರುತ್ತೆ ಇಲ್ಲಿ? ಬ್ಲೇಡ್ ಇರುತ್ತೆ. ಸೀರೋಸ್ ಅವ್ರದ್ದು ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಸ್ಟ್ಯಾಂಡರ್ಡ್. ಮತ್ತೆ ಔಟ್ಫ್ಲೋ ವಿತ್ ಸ್ಕಿಮ್ಮರ್ ಇದೆ. ಸೊ ವಾಟರ್ ಮೇಲ್ಗಡೆ ಕ್ಲೀನ್ ಆಗಿರುತ್ತೆ. ಔಟ್ಫ್ಲೋ ಸ್ಕಿಮ್ಮರ್ ಈ ಲಿಲಿ ಪೈಪ್ ಅಲ್ಲಿ ಇದೆಯಲ್ಲ, ಇದರಲ್ಲಿ ಇನ್ಫ್ಲೋ ವಿತ್ ಸ್ಕಿಮ್ಮರ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಇದೆ. ನಾವೆಲ್ಲ ಮುಂಚೆ ಇನ್ಫ್ಲೋ ವಿತ್ ಸ್ಕಿಮ್ಮರ್ ಯೂಸ್ ಮಾಡ್ತೀವಿ. ಸೊ ಸ್ಕಿಮ್ ಆಗಿರೋ ಪಾರ್ಟ್ ಎಲ್ಲ ಫಿಲ್ಟರ್ ಅಲ್ಲಿ ಹೋಗಿ ಕ್ಲಾಗ್ ಆಗೋದು. ಓಕೆ, ಸೊ ಇವಾಗ ಇಲ್ಲೇ rotation ಆಗೋದ್ರಿಂದ ಔಟ್ಫ್ಲೋ ನಲ್ಲಿ ಇರೋದ್ರಿಂದ ಇಟ್ ಇಸ್ ಬೆಟರ್. ಓಕೆ, ಗುಡ್. ಚೆನ್ನಾಗಿದೆ. ಇದನ್ನು ಒಳ್ಳೆ ಫಿಶಸ್ ಇದೆ. ಟೆಟ್ರಾಸ್ ಇದೆ, ವೇಲ್ಟೇಲ್ ಚೆರಿ ಬಾರ್ಬ್ಸ್ ಇದೆ. ಚೆನ್ನಾಗಿದೆ. ಮತ್ತೆ ಈ ಟ್ಯಾಂಕ್ಸ್ಗಳ ಬಗ್ಗೆ, ಈಗ ಕಸ್ಟಮ್ ಬಿಲ್ಡ್ ಟ್ಯಾಂಕ್ಸು ಮತ್ತು ಇವ್ರು ಚೂಸ್ ಮಾಡೋ ಡ್ರಿಫ್ಟ್ ವುಡ್ಸ್ ನೋಡಿ ವೀಕ್ಷಕರು ಹೆಂಗಿದೆ. ಇದು ನೋಡಿದ್ರೆ ಸಡನ್ ಆಗಿ ನಿಮಗೆ ಯಾವುದೋ ಒಂದು ಸ್ಕಲ್ ಅನ್ಸ್ಬೋದು. ಇದು ಸ್ಕಲ್ಗಿಲ್ಲ, ಏನಿಲ್ಲ, ಜಸ್ಟ್ ಡ್ರಿಫ್ಟ್ ವುಡ್. ಅವ್ರು ಹೇಳ್ದಂಗೆ ಅವರು ಹ್ಯಾಂಡ್ ಪಿಕ್ ಮಾಡಿರೋವಂಥ ಡ್ರಿಫ್ಟ್ ವುಡ್ಸು, ಆಗಲೇ ಸ್ಕೇಪ್ ಮಾಡಿ ಇಟ್ಟಿರೋಂಥ ಟ್ಯಾಂಕ್ಸು. ಬೆಟರ್ ಅಕ್ವೇರಿಯಮಲ್ಲಿ ನಿಮಗೊಂದು ಒಳ್ಳೆ ಬೆಟರ್ ಆಪ್ಷನ್ ಏನಪ್ಪ ಅಂತಂದ್ರೆ, ಯೂಶಲಿ ಯು ವಿಲ್ ಸಮ್ ಟೈಮ್ ಇಫ್ ಯು ಆರ್ ಲಕ್ಕಿ ವಿಲ್ ಗೆಟ್ ಸ್ಕೇಪ್ಡ್ ಟ್ಯಾಂಕ್ಸ್ ಆಲ್ಸೋ. ಸ್ಕೇಪ್ಡ್ ಟ್ಯಾಂಕ್ಸ್ ಇದು ಸ್ಕೇಪ್ಡ್ ಟ್ಯಾಂಕ್. ದಿಸ್ ಇಸ್ ಫಾರ್ ಸೇಲ್. ಓಕೆ, ಯಾರು ನನಗೆ ಒಳ್ಳೆ ಪ್ರೀಮಿಯಂ ಪ್ರೈಸ್ ಕೊಡ್ತಾರೋ ಆ ಪ್ರೀಮಿಯಂ ಪ್ರಾಡಕ್ಟ್ ನಾನು ಕೊಡ್ತೀನಿ. ಹಾನ್ ಇದು ಬಿಕಾಸ್ ಇಸ್ ರೇರ್ ಕಲೆಕ್ಷನ್ಸ್. ಈ ತರ ಸ್ಕೇಪ್ ಮಾಡಬಹುದು. ಓಕೆ, ಸೊ ಈ ತರ ಸ್ಕೇಪ್ ಅಲ್ಲ, ಅದು ಜಸ್ಟ್ ಸಿಂಗಲ್ ವುಡ್ ಅದು ಅಥವಾ ಸಿಗೋದೇ ಕಷ್ಟ. ಯಾಕಂದ್ರೆ ತಗೊಬರ್ಬೇಕಾದ್ರೆ ನೀವು ಹಂಗೆ ಪೇ ಮಾಡೋದು ಅಂತಿರ್ತೀರಲ್ಲ, ನಾನು ಹುಡುಕಿರ್ತೀವಲ್ಲ. ನೋಡಿ ವೀಕ್ಷಕರೇ, ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು ಇದು ಪಲುಡೇರಿಯಂ ಟ್ಯಾಂಕು. ಸಾಕಷ್ಟು ಜನ ಪಲುಡೇರಿಯಂ ಎನ್ಕ್ವೈರಿ ಮಾಡ್ತಾ ಇದ್ರಿ ನನಗೆ. ಪಲುಡೇರಿಯಂ ಟ್ಯಾಂಕು ನಿಮಗೆ ವಿತ್ ಕ್ಯಾಬಿನೆಟ್, ಬಿಲ್ಟ್ ಇನ್ ಕ್ಯಾಬಿನೆಟ್ ಎಲ್ಲ ಚೆನ್ನಾಗಿರೋದು, ರೆಡಿ ಇರೋದಿದೆ. ಇಲ್ಲಿ ನೀವು ನೋಡಬಹುದು, ಇದರೊಳಗೆ ನಿಮ್ಗೆ ಇಲ್ಲಿ ಕ್ರ್ಯಾಬ್ ಕೂಡ ಇದೆ. ಇಂಡಿಯನ್ ಲೈಲಾಕ್ ಕ್ರ್ಯಾಬ್. ದಿಸ್ ಇಸ್ ಫಾರ್ ಸೇಲ್. ವಿ ಹ್ಯಾವ್ ಗಾಟ್ 5 ಆಫ್ ದೆಮ್ ಹಿಯರ್. 1 2 3 4. ಏನು ಕಚ್ಚಿಲ್ವಾ ಮನೇಲಿ ಸಾಕ್ಬೋದು ಆರಾಮಾಗಿ? ವಿ ಡೋಂಟ್ ನೋ ಮಚ್ ಅಬೌಟ್ ಕ್ರ್ಯಾಬ್ಸ್. ಕೈ ಕಟ್ ನೋಡಿ ಕಚ್ಬೋದು ಅಂತ ನನಗೆ ಗೊತ್ತಿಲ್ಲ. ಬಟ್ ಚೆಕ್ ಮಾಡಿ, ಇಂಟರ್ನೆಟಲ್ಲಿ ಚೆಕ್ ಮಾಡಿ ತಿಳ್ಕೊಂಡು ಇದು ಮಾಡಿ. ನೋಡಿ ಹೆಂಗೆ ನೋಡ್ತಾ ಇದ್ದು. ಓಕೆ, ಸೊ ಈಗ ಟ್ಯಾಂಕ್ಸ್ಗಳ ಬಗ್ಗೆ ಹೇಳಿ. ಕಸ್ಟಮ್ ಬಿಲ್ಟು, ಈಗ ನಾನು ಒಂದು ಆರ್ಟ್ ಸೈಜ್ ಇದೆ ನಮ್ಮ ಮನೇಲಿ, ಅಥವಾ ಆಫೀಸಲ್ಲಿ ಒಂದು ಆರ್ಟ್ ಸೈಜ್ ಇದೆ, ಅಲ್ಲಿಗೆ ನಾವು ಮಾಡಬೇಕು. ಯೂಶಲಿ ಈಗ ಜನ ಏನು ಮಾಡ್ತಾರೆ, ಈ ಮೆಟ್ಲುಗಳ ಕೆಳಗಡೆ ಜಾಗ ಉಳ್ಕೊಂಡ್ಬಿಟ್ಟಿದೆ, ಅಲ್ಲಿಗೆ ಟ್ಯಾಂಕ್ ಸಪ್ರೇಟಾಗಿ ಮಾಡಬೇಕು ಅಂತ ಅನ್ಕೊಂತಾರೆ. ಅಲ್ಲೆಲ್ಲ ಕಸ್ಟಮ್ ಸೈಜ್ ಆ ಥರ ಏನಾದರೂ ಬೇಕೇ ಬೇಕು ಮೆಟ್ಲು ಕೆಳಗಡೆ ಅಂದ್ರೆ ಐ ಡೋಂಟ್ ರೆಕಮೆಂಡ್. ಬಿಕಾಸ್ ಮೇಂಟೆನೆನ್ಸ್ ಇಶ್ಯೂ ಒಂದೇ ಬರುತ್ತೆ. ಓಕೆ, ಅಲ್ಲೆಲ್ಲ ಇವಾಗ ಏನಾದರೂ ಹೋಗಿ ಸಿಗಾಕೋತು ಮಾಡ್ತಂದ್ರೆ ತುಂಬ ಕಷ್ಟ. ಸ್ಕ್ರೇಪ್ ಮಾಡೋಕ್ಕಾಗಲ್ಲ. ಆಲ್ಗೆ ಇಶ್ಯೂಸ್ ಏನಾದರೂ ಬಂತು ಅಂದ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ. ಬೆಸ್ಟ್ ಟು ಕೀಪ್ ಅ ಪ್ರಾಪರ್ cuboid. Yes. Okay, but if still they want it, you can build it. Yes. Any shape and size you will build it. Any shape and size. Trapezium ಮಾಡಿದ್ವಿ, and pentagon, hexagon ಆ ಥರ ಎಲ್ಲ ಮಾಡಿ. ಈ ಟ್ಯಾಂಕ್ ಬಗ್ಗೆ ಹೇಳಿ, ಸ್ಪೆಸಿಫಿಕ್ ಟ್ಯಾಂಕ್ ಇದು 60 36 36 ಪಿನಾಟಿಫಿಡಾ ಪಿನಾಟಿಫಿಡಾ ಬೆಳೆದಿದೆ. ಕೆಳಗಡೆ ಹೀಲಿಯಾಂಥಮ್ ಟೆನ್ಯುಲಮ್ ಗ್ರೀನ್ ಹಾಕಿದೀವಿ. ಸೊ ಆಲ್ರೆಡಿ ಇದಿಷ್ಟು ಕಾರ್ಪೆಟ್ ಆಗಿದೆ. ಇದೆಲ್ಲ ಫಾಸ್ಟ್ ಗ್ರೋಯಿಂಗ್ ಪ್ಲಾಂಟ್ಸ್. ಬೇಗ ಕಾರ್ಪೆಟ್ ಆಗ್ಬಿಡುತ್ತೆ. ವಿ ಹ್ಯಾವ್ ಗಾಟ್ ಸಮ್ ಸ್ಪೆಷಲ್ ಫಿಶ್ ಹಿಯರ್, ಡ್ರೇಪ್ ಫಿನ್ ಬಾರ್ಬ್, ಇಂಡಿಯನ್ ಫಿಶ್. ಇದಲ್ಲ ಈ ಕಡೆ ಇದೆ ನೋಡಿ. ಡ್ರೇಪ್ ಫಿನ್ ಬಾರ್ಬ್. ಅದು ಇನ್ನೊಂದು ಟೈಗರ್ ಫಿಶ್ ಇದು ಸ್ನೇಕ್ ಸ್ಕಿನ್ ಬಾರ್ಬ್. ಅನ್ಕಾಮನ್ ಫಿಶ್ ಅಲ್ಲ, ಅನ್ಕಾಮನ್ ಫಿಶ್. ಸ್ನೇಕ್ ಸ್ಕಿನ್ ಬಾರ್ಬ್. ಕೂಲಿಂಗ್ ಫ್ಯಾನ್ ಹಾಕಿದ್ದೀವಿ. ಕೋಲ್ಡ್ ವಾಟರ್. ಓಕೆ, ಇದೆಲ್ಲ ಕೋಲ್ಡ್ ವಾಟರ್ ಪ್ಲಾಂಟ್. ಕೋಲ್ಡ್ ವಾಟರ್ ಅಂದ್ರೆ ಕೋಲ್ಡ್ ವಾಟರ್ ಇದ್ದಾಗ ಜನರಲಿ ಫಿಶ್ ವಿಲ್ ಬಿ ಕಾಮ್. ಓಕೆ, ಗಾಟ್ ಕೆಲವರು ಮತ್ತೆ ಹೀಟ್ ಇರಬೇಕು ಯಾವಾಗಲೂ ಅಂತಾರೆ, ಕೆಲವರು ಹೀಟ್ ಇರಬೇಕು, ವಾಟರ್ ಹೀಟ್ ಇರಬೇಕು, ಹೀಟರ್ ಹಾಕಿ ಅಂತೆಲ್ಲ ಅಂತಾರೆ. ಅದು ಇವಾಗ ತೀರಾ ಇಫ್ ಫಿಶ್ ಇಸ್ ಕಮಿಂಗ್ ಫ್ರಮ್ ಟ್ರಾಪಿಕಲ್ಸ್ ಲೈಕ್ ಸುಂಡಾ ಡ್ಯಾನಿಯೋ ಇಸ್ ಟ್ರಾಪಿಕಲ್ ಫಿಶ್. ಅಂದ್ರೆ ಈಕ್ವೆಟೋರಿಯಲ್ ರೀಜನ್ ಅಲ್ಲಿ, ಸೊ ಟೆಂಪರೇಚರ್ ಕಮ್ಮಿ ಇರಲ್ಲ ಅಲ್ಲಿ. ಸೊ ಅಂತ ಫಿಶ್ಗಳಿಗೆ we have to use heater. ವಾರ್ಮ್ ಏರಿಯಾಸ್ ಅಲ್ಲಿ ಬರೋದು ಬೇಕೇ. ನೋಡಿ ವೀಕ್ಷಕರೇ, ಇಲ್ಲಿ 2 ಸ್ಪೆಷಲ್ ಪ್ಲೆಕೋಸ್, ಲೆಪರ್ಡ್ ಫ್ರಾಗ್ ಪ್ಲೆಕೋ ಪೇರ್ ಇದೆ. ಓಕೆ, ಒಳಗಿರ್ತಾರೆ. ಅಕೇಶನಲಿ ದೇ ವಿಲ್ ಕಮ್ ಔಟ್, ಬಟ್ those who are lucky can see them. ಹೇಳಿ ಡ್ರಿಫ್ಟ್ ವುಡ್ಸ್ ಯಾವ ಥರ ಇದೆ ನೋಡಿ ತೋರಿಸಿ. ಸೂಪರ್ ಕಲೆಕ್ಷನ್ ಇದೆ.
ದೊಡ್ಡ ದೊಡ್ಡ ಡ್ರಿಫ್ಟ್ ಇದೆ. ಇದು 6-7 ಫೀಟ್ ಟ್ಯಾಂಕ್ ಕೆಳಗಾಗುತ್ತಲ್ಲ 6 feet 10 feet ತನಕನೂ ಯೂಸ್ ಮಾಡೋದು. ಅಲ್ಲೊಂದು ಉದ್ದ ಇದೆ ಸಿಂಗಲ್ ಹ್ಞೂ ಫಾರ್ ಅ ಸಿಂಪಲ್ ಅಕ್ವಾಸ್ಕೇಪ್. ಇದನ್ನೇ ತಾಕಿದೀವಲ್ಲ ಆರ್ಕಿಡ್ಸ್ನೇ ತಾಕಿರೋದು. ಓಕೆ ಓಕೆ ಕಾಣಿಸ್ತಾ ಇದೆ ಇದರಲ್ಲಿ. ಡ್ರ್ಯಾಗನ್ ವುಡ್ ಇದೆ, ಸ್ಲಿಮ್ ವುಡ್ ಇದೆ, ಒಂದು 100 kg ಫ್ರೋಡೋಸ್ಟೋನ್ ಇದೆ. 100 kg ಅಷ್ಟು ಫ್ರೋಡೋಸ್. ಫ್ರೋಡೋಸ್ಟೋನ್ ಇದೆ. ಓಕೆ ಸ್ಲಿಮ್ ವುಡ್ ಇದೆ, ಟ್ವಿಸ್ಟೆಡ್ ಅಸಿಲಿಯನ್ ಇದೆ, ಸ್ಟಂಪ್ ವುಡ್ ಅಲ್ಲಿ ಇದೆ. ಸ್ಟಂಪ್ ವುಡ್ಸ್ ಇದೆಯಾ? ಹಾಂ ಅಲ್ಲಿ ಮೇಲ್ಗಡೆ ಇನ್ನೊಂದು ದೊಡ್ಡ ಸ್ಟಂಪ್ ವುಡ್ ಇದೆ ಈ ಕಡೆ ಇದೆ. ಇದೆ. ಓಹೋ ಸ್ಟಂಪ್ ವುಡ್ಸ್ ಅಂತೂ ಅದು ಹೆಚ್ಚು ಕಡೆ 6 ಫೀಟ್ ಇದೆ ಹೆಚ್ಚು ಕಡೆ. ಸ್ಟಂಪ್ ವುಡ್ ಇದೆ. ಸ್ಟಂಪ್ ವುಡ್ಸ್ ಅಂತೂ ಒಳ್ಳೆ ಸ್ಟಾಕ್ ಇದೆ. ಈ ಉದ್ದ ಟ್ಯಾಂಕ್ ಮಾಡ್ತಾರಲ್ಲ ಅಂಥದಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತದೆ. ಒಟ್ಟಿನ ಲ್ಯಾಂಡ್ಸ್ಕೇಪು ಹಾರ್ಡ್ಸ್ಕೇಪ್ ಐಟಮ್ಸ್ ಅಷ್ಟು ಇದೆ. ಅಜುಲಿಯನ್ ವುಡ್, ಸ್ಪೈರಲ್ ಅಜುಲಿಯನ್ ವುಡ್ ಅಲ್ಲಿ ಫಸ್ಟ್ ಟ್ಯಾಂಕಲ್ಲಿ ನೋಡಿದ್ವಲ್ಲ ಅದು. ಟ್ವಿಸ್ಟೆಡ್ ಅಸಿಲಿಯನ್, ಟ್ವಿಸ್ಟಲ್ಡ್ ಅಜುಲಿಯನ್ ವುಡ್, ಲವಾ ರಾಕ್ಸ್ ಇದೆ, ಸಿಯರೈ ರಾಕ್ಸ್ ಇದೆ, ಎಲ್ಲ ಥರ ರಾಕ್ಸ್ ಇದೆ. ನಿಮಗೆ ಬೇಕಾದವರು ನೀವು ಸ್ಟೋರ್ಗೂ ಬಂದು ವಿಸಿಟ್ ಮಾಡ್ಬೋದು, ಇಲ್ಲಾಂದರೆ ಕಾಲ್ ಮಾಡಿ ಎಂಕ್ವೈರಿ ಮಾಡಿ ಹೋಮ್ ಡೆಲಿವರಿ ಕೂಡ ಮಾಡಿಸ್ಕೋಬೋದು. ಹೇಳಿ ಇದರಲ್ಲಿ ಏನೇನು ಫಿಶ್ ಇದೆ ಹೇಳಿ ಹಂಗೆ. ಇದರಲ್ಲಿ ಪೀ ಪಫರ್ ಇದೆ, ಪೀ ಪಫರ್ ಅಂಡ್ ಸ್ಪಾರ್ಕ್ಲಿಂಗ್ ಗೊರಾಮಿ ಇದೆ. ಸ್ಪಾರ್ಕ್ಲಿಂಗ್ ಗುರಮಿ ಇದು ಇಬ್ರು ಪೆಸ್ಟ್ ಸ್ನೇಲ್ ತಿಂತಾರೆ. ಓಕೆ ಪೆಸ್ಟ್ ಸ್ನೇಲ್ ಆಗಿರೋ ಬ್ಲಾಕ್ ಹಾಕಿದ್ರು. ಹಾಕಿದ್ರೆ ಖಾಲಿ ಮಾಡಿರ್ತಾರೆ. ನಾವ್ ಇದು ಆಕ್ಚುಲಿ ಬೇರೆ ಅಸಾಸಿನ್ ಸ್ನೇಲ್ಸ್ ಬದಲು ಇದು ಬೆಟರ್. ಅಸಾಸಿನ್ ಸ್ನೇಲ್ಸ್ ತುಂಬಾ ಸ್ಲೋ ಇಟರ್ಸ್. ಓಕೆ ಅಸಾಸಿನ್ ಸ್ನೇಲ್ ಮರಿಗಳ ಮೊಟ್ಟೆಗಳು ತಿನ್ಕೊಳ್ಳೋದು ಅಷ್ಟೇ ಅನ್ಸುತ್ತಲ್ಲ. ಎಲ್ಲ ಇಬ್ರು ತಿಂತಾರೆ. ಅಸಾಸಿನ್ ಸ್ನೇಲ್ ದೊಡ್ಡ ಸ್ನೇಲ್ ಕಿಲ್ ಮಾಡೋ ಕೇಪಬಿಲಿಟಿ ಇರುತ್ತೆ. ಓಕೆ ಅವ್ರು ಏನು ಅಂತ ಫಿಶ್ ಅಟ್ಯಾಕ್ ಮಾಡಲ್ಲ. ಇವರಿಬ್ರು ಫಿಶ್ ಅಟ್ಯಾಕ್ ಮಾಡಕ್ಕೆ ಸ್ವಲ್ಪ ಚಾನ್ಸಸ್ ಇರುತ್ತೆ. ಅಸಾಸಿನ್ ಸ್ನೇಲ್ ತುಂಬಾ ಸ್ಲೋ ಪ್ರೋಗ್ರೆಸ್ ಇರಲ್ಲ. ಸ್ನೇಲ್ ಖಾಲಿ ಮಾಡಕ್ಕೆ ಪ್ರೋಗ್ರೆಸ್ ಕಮ್ಮಿ ಇರುತ್ತೆ. ಇವ್ರು ಫಾಸ್ಟ್ ಆಗಿ ಮಾಡ್ತಾರೆ. ಇದರಲ್ಲಿ ಗ್ಯಾಲಕ್ಸಿ ರಾಸ್ಬೋರಾಸ್, ಗ್ಯಾಲಕ್ಸಿ ರಾಸ್ಬೋರಾಸ್ ಇದೆ. ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಸೈಜ್ ಅಲ್ಲಿ ಇದೆ. ಆಕ್ಚುಲಿ ಇದು ರಾಸ್ಬೋರಾ ಅಲ್ಲ, ಸೆಲೆಸ್ಟಿಯಲ್ ಪರ್ಲ್ ಡೇನಿಯೋಸ್ ಇದೆ. ಓಕೆ ಡೇನಿಯೋಸ್ ಇದು. ಇದು ಇಲ್ಲಿ ನಾವು ಇದು ಅದೇ ಸೆಲೆಸ್ಟಿಯಲ್ ಪರ್ಲ್ ಡೇನಿಯೋಸ್. ಸೆಲೆಸ್ಟಿಯಲ್ ಪರ್ಲ್ ಡೇನಿಯೋಸ್ ಸಿಪಿಡಿ ಅಂತಾರಲ್ಲ. ಏನ್ ಡಿಫರೆನ್ಸ್ ಇದಕ್ಕೂ ಗ್ಯಾಲಕ್ಸಿ ರಾಸ್ಬೋರಾಸ್ಗೂ ಹಂಗೆ ಕಾಣುತ್ತಲ್ಲ? ಅಲ್ಲ ಗ್ಯಾಲಕ್ಸಿ ರಾಸ್ಬೋರಾ ಅಂತ ಕರೀತಾರೆ. ಮುಂಚೆ ರಾಸ್ಬೋರಾ ಕೆಳಗಡೆ ಕ್ಲಾಸಿಫೈ ಆಗಿದ್ರು. ಆಕ್ಚುಲಿ ದೇ ಆರ್ ಡೇನಿಯೋಸ್. ಟೆಕ್ನಿಕಲಿ ದೇ ಆರ್ ಡೇನಿಯೋಸ್. ಜೀಬ್ರಾ ಡೇನಿಯೋಸ್ ಅಂತ ಇರ್ತಾವಲ್ಲ. ಇಲ್ಲಿ ನೋಡುವ ಇನ್ನೊಂದು ರೆಡ್ ಸ್ಪಾಟೆಡ್ ನೆರೈಟ್ಸ್ ಇದೆ. ರೆಡ್ ಸ್ಪಾಟೆಡ್ ನೆರೈಟ್, ಸ್ಪಾಟೆಡ್ ನೆರೈಟ್. ಇದು ಮಿನೋಸ್, ಗೋಲ್ಡನ್ ವೈಟ್ ಕ್ಲೌಡ್ ಮಿನೋಸ್. ವೈಟ್ ಕ್ಲೌಡ್ ಮಿನೋಸ್, ಗೋಲ್ಡನ್ ಮೌಂಟೇನ್ ಮಿನೋಸ್. ಇಲ್ಲಿ ಇನ್ನೊಂದು ಕೆಳಗಡೆ ಓಡಾಡ್ತಿದ್ಯಲ್ಲ ಅದೇ ಅದು ರೆಡ್ ಟೈಲ್ ಗಾರ. ರೆಡ್ ಟೈಲ್ ಗಾರ ಯೂಸ್ ಅದು ಆಲ್ಗೆ ತಿನ್ನುತ್ತೆ. ಆಲ್ಗೆ ತಿಂತಾರೆ. ಲೆಫ್ಟ್ ಓವರ್ ಫುಡ್ ಏನು ಬಿಡಲ್ಲ. ಗುಡ್. ಅದು ಇದು ಪೆನ್ಸಿಲ್ ಫಿಶ್. ಇದು ಗೋಲ್ಡನ್ ಪೆನ್ಸಿಲ್ ಫಿಶ್, ನ್ಯಾನೋಸ್ಟೋಮಸ್ ಬೆಕ್ಫರ್ಡಿ. ಇದು ಅದು ನ್ಯಾನೋಸ್ಟೋಮಸ್ ಅಂಡೂಸಿ, ಮಿನಿಯೇಚರ್ ಪೆನ್ಸಿಲ್ ಫಿಶ್. ಲೀಸ್ಟ್ ರಾಸ್ಬೋರಾ ಕೂಡ ಇದೆ ಅಲ್ಲಿ. ಲೀಸ್ಟ್ ರಾಸ್ಬೋರಾಸ್. ಇದರಲ್ಲಿ ಇದೆ ಶ್ರಿಂಪ್ಸ್ ಇದೆ. ಅಲ್ಲಿ ಕಾಮನ್ ವಿಪ್ಟೈಲ್ಸ್ ಇದೆ, ಮತ್ತೆ L46 ಇದೆ, ಜೀಬ್ರಾ ಪ್ಲೆಕೋ. ಕಾಮನ್ ವಿಪ್ಟೈಲ್ ಇಲ್ಲಿದೆ, ಅದು ನೋಡಿದ್ರೆ ಕಸ ಅನ್ಸುತ್ತೆ. ಅದು ಇನ್ನೊಂದು ನೋಡಿ ಜೀಬ್ರಾ ಪ್ಲೆಕೋ ಇದೆ, ಸೆಟಲ್ ಆಗಿದೆ. ಅಲ್ಲಿದೆ. ಸೂಪರ್. ಯೂಶಲಿ ಏನ್ ಪ್ರೈಸ್ ಆಗುತ್ತೆ ಆ ತರದ್ದು? 10,000 rupees ಈಚ್. ದೇವ್ರೆ. ಇಲ್ಲೊಬ್ರು ಇದಾರೆ. ಕಾಮನ್ ವಿಪ್ಟೈಲ್ ಇದೆ. ಓಕೆ ಈ ಕಡೆ ಅಲ್ಲಿ ಸಂಧಿಯಲ್ಲಿ ನೋಡ್ಬೋದು. ಹೌದೌದು, ಕೆಳಗಡೆ ಎಲ್ಲ ಇದೆ. ಇಬ್ರು ಕ್ಯಾಟ್ ಫಿಶ್, ಲಾರಿ ಕ್ಯಾರಿಡೆ. ಅದಕ್ಕೆ ಲಾರಿ ಕ್ಯಾರಿಡೆ ಅನ್ನೋದಕ್ಕೆ ಎಲ್ ಸೀರೀಸ್ ಅಂತ ಹೇಳೋದು. ಶ್ರಿಂಪ್ಸ್ ಎಲ್ಲ ಬ್ಲಾಕ್ ಶ್ರಿಂಪ್, ಚಾಕೋ ಬ್ಲಾಕ್ ಎರಡೂ ಇದೆ. ಅದ್ ಬಿಟ್ರೆ ಎರಿಥ್ರೋಮೈಕ್ರಾನ್ ಡ್ಯಾನಿಯೋ ಅಂತ ಇದೆ. ಸರಿ, ಈ ಕಡೆ ಹಿಂದೆಗಡೆ ಇದೆ ಫಿಶ್. ಅದು ಓಕೆ ಕಾಣಿಸ್ತಿದೆ. ಹೇಳಿ. ಗ್ಯಾಲಕ್ಸಿ ರಾಸ್ಬೋರಾ ತರಾನೇ ಇರೋದು. ಓಕೆ, ಸ್ವಲ್ಪ ಶೈ ಫಿಶ್ ಅನ್ಸುತ್ತಲ್ಲ? ಎಸ್, ನಾನು ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ಕೊಡ್ತೀನಿ ನೀವು. ಇದು ಬ್ಯಾಡಿಸ್. ಇದು ಬುಕ್ಸಾರ್ ಬ್ಯಾಡಿಸ್. ಇದು ಇಂಡಿಯನ್ ಫಿಶ್. ಬುಕ್ಸಾರ್ ಬ್ಯಾಡಿಸ್ ಅಂತಾನೆ ಹೆಸರು.
ಅನ್ಕಾಮನ್ ಫಿಶ್, ತುಂಬಾ ರೆಗ್ಯುಲರ್ ಆಗಿ ಸಿಗಲ್ಲ ಈ ಫಿಶ್ ಗಳು. ಇದು ಇಲ್ಲಿ ನಾನು ತೋರಿಸ್ತಾರ ಅದೇನಾ? ಹಾ ಎಸ್ ಸೇಮ್ ನೋಡಿ, ಇವರು ಅಷ್ಟೇನೆ ಸ್ನೇಲ್ ಈಟರ್ಸ್. ಸಿ ಅದೊಂದು ಪೆಸ್ಟ್ ಸ್ನೇಲ್ ಹುಡುಕಿ ಇಲ್ಲೇ ಹಾಕ್ತಿವಿ ನಾವು. ಹೌದಾ? ಹಾ, ನಾವು ರೆಗ್ಯುಲರ್ ಪೆಲೆಟ್ಸ್ ತಗೊಳಲ್ಲ. ತುಂಬಾ ವೆಲ್ ಸೆಟಲ್ಡ್ ಓಲ್ಡ್ ಟ್ಯಾಂಕ್ಸ್ ಅಲ್ಲಿ ಈ ಮೈಕ್ರೋ ಆರ್ಗಾನಿಸಮ್ಸ್ ಲೈಕ್ ಡಾಫ್ನಿ ಅದು ಇದು ಇರ್ತಾವಲ್ಲ ಸಬ್ಸ್ಟ್ರೇಟ್ ಅಲ್ಲಿ, ಅವ್ರನ್ನ ತಿಂತಾರೆ. ಇಲ್ಲ ಅಂದ್ರೆ ಸ್ಮಾಲ್ ಸ್ನೇಲ್ಸ್ ನೆಲ್ಲ ಖಾಲಿ ಮಾಡ್ತಾರೆ. ಇದು L183 ಸ್ಟಾರ್ಲೈಟ್ ಪ್ಲೆಕೋ, 1.5 ಇಂಚಸ್ ಇದೆ. ಚೆನ್ನಾಗಿದೆ. ಇದೇನ್ ಫಿಶ್ ಇದು? ಕಿಲಿನ ಅಲ್ಲ, ರೆಡ್ ಐ ಅದೇ ನಿಯಾನ್ ಐ ಲೂಮಿನಾಟಸ್. ಇವೆಲ್ಲ ಯಾವಾಗ್ಲೂ ಸ್ಟಾಕ್ ಇದ್ದೇ ಇರುತ್ತಲ್ಲ ನಿಮ್ಗೆ? ರೈನ್ಬೋಸ್, ಸುಡೋಮುಗಿಲ್ಸ್, ಸ್ಮಾಲ್ ರೈನ್ಬೋಸ್ ಅಂದ್ರೆ ಸುಡೋಮುಗಿಲ್, ಬಿಗ್ ರೈನ್ಬೋಸ್ ಅಂದ್ರೆ ಮೆಲ್ನಟೇನಿಯಾ. ನಮ್ಗೆ ಅವರೆಲ್ಲ ಫೇವರೇಟ್, ನಾವ್ ಯಾವಾಗ್ಲೂ ಸ್ಟಾಕ್ ಇಟ್ಟಿರ್ತೀವಿ. ಇದರಲ್ಲಿ ಚೆರಿ ಶ್ರಿಂಪು ಇದೆ? ಇಲ್ಲ, ಅದು ಎಂಟಿ ಟ್ಯಾಂಕ್. ಇದು ಅವ್ರು ಸ್ವಲ್ಪ ಸ್ಪೆಷಲ್ ಫಿಶ್. ಇವರು ರತ್ಬುನಿ ಟೆಟ್ರಾ ಅಂತ. ರತ್ಬುನಿ. ಇವರು ಆಕ್ಚುಲಿ ಬ್ಲಾಕ್ ಕಲರ್ ಬ್ಯಾಕ್ ಗ್ರೌಂಡ್ ಇದ್ರೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಅವ್ರದ್ದು ಫಿನ್, ಬಾಟಮ್ ಫಿನ್ ಇರುತ್ತಲ್ಲ, ಕ್ಯಾಡಿಲ್ ಫಿನ್, ಮತ್ತೆ ಅದ್ರ ಎಂಡ್ಸ್ ಅಲ್ಲೆಲ್ಲ ವೈಟ್ ಕಲರ್ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಗ್ರೀನ್, ಇದು ಗ್ರೀನ್ ಫೈರ್ ಏನ ಟೆಟ್ರಾ, ಎಕ್ಸಾಟಿಕ್ ರೇರ್ ವೆರೈಟಿನಾ ಇದೇನಿದು? ರತ್ಬುನಿ ಬ್ಲಡ್ ಫಿನ್, ಗ್ಲಾಸ್ ಬ್ಲಡ್ ಫಿನ್ ಇಸ್ ಡಿಫರೆಂಟ್. ಗ್ರೀನ್ ಫೈರ್ ಟೆಟ್ರಾ ಅಂತ ಹೇಳ್ತಾರೆ. ಇದು ಏನು, ಇಸ್ ಇಟ್ ಎಕ್ಸಾಟಿಕ್ ವೆರೈಟಿ? ಅನ್ಕಾಮನ್. ಸಿ ಎಕ್ಸಾಟಿಕ್ ಅಂತಂದ್ರೆ ವಿಚ್ ಇಸ್ ನಾಟ್ ಫೌಂಡ್ ಇನ್ ಇಂಡಿಯಾ ಅಂತ ಅರ್ಥ. ಸೊ ವೈಟ್ ಕಲರ್ ಪ್ಲಕೋ ನೀವು ಹೇಳಿದ್ ಇಲ್ಲೊಂದು ಇದೆಲ್ಲ, ಪ್ಲೆಕೋ ಅಲ್ಲ, ಅದು ಯೋಯೋ ಲೋಚಸ್. ವೈಟ್ ಕಲರ್. ವೆರಿ ಗುಡ್ ಬಾಟಮ್ ಫೀಡರ್, ಬಾಟಮ್ ಡ್ವೆಲ್ಲರ್ಸ್. ಫುಡ್ ಅದು ಇದೆಲ್ಲ ಎಲ್ಲ ಚೆನ್ನಾಗಿ ಕಾಣ್ತಾರೆ. ಇದು ರೈನೋ ಗೋಬಿ ಗಿಯೂರಿನಸ್ ನೋಡಿ, ಈ ಕಡೆ ಇದಾರೆ, ಫ್ಲೇರ್ ಮಾಡ್ತಿದ್ದಾರೆ. ರೈನೋ ಗೋಬಿ ಗಿಯೂರಿನಸ್ ಇದಾರೆ. ಇದೇನ್ ಕೆಲಸ ಮಾಡುತ್ತೆ ಅಕ್ವೇರಿಯಂ ಅಲ್ಲಿ ಆಕ್ಚುಲಿ? ದಿಸ್ ಇಸ್ ಸೆಂಟರ್ ಪೀಸ್ ಫಿಶ್. ಸಿ ಒಂದ್ ಟ್ಯಾಂಕ್ ಮಾಡಿದಾಗ ಅದಕ್ಕೆ ಆ ಟ್ಯಾಂಕ್ ಗೆ ಫಿಶ್ ಮೆಂಟ್ ಫಾರ್ ದಟ್ ಟ್ಯಾಂಕ್ ಅಂತ ಇರುತ್ತಲ್ಲ, ಆ ತರ ಫಿಶ್ ಇದೆ. ಸೊ ಯು ಹ್ಯಾವ್ ಟು ಮೇಕ್ ಅ ಟ್ಯಾಂಕ್ ಸ್ಪೆಸಿಫಿಕ್ಲಿ ಫಾರ್ ಗೋಬಿಸ್. ಸೂಪರ್ ಆಗಿರುತ್ತೆ. ಬ್ಲಾಕ್ ಎಂಪರರ್ಸ್ ಇದಾರೆ. ಕೆಳಗಡೆ ಹಿಂದ್ಗಡೆ ಸಿಮಿಲಿಸ್ ಕೋರಿ ಇದೆ. ಸಿಮಿಲಿಸ್ ಕೋರಿ ಇದೆ. ಒಂದು ಗೋಲ್ಡ್ ಲೇಸರ್ ಇದೆ. ಗೋಲ್ಡ್ ಲೇಸರ್ ಅಗೇನ್ ಇಟ್ ಇಸ್ ಕಮಿಂಗ್ ಬ್ಯಾಕ್ ಟು ಸ್ಟಾಕ್ ನೆಕ್ಸ್ಟ್ ವೀಕ್. ಸ್ವಲ್ಪ ರೇರ್ ಫಿಶ್. ಮತ್ತೆ ಎಮರಲ್ಡ್ ಕೋರಿ ಇದಾರೆ. ಎಮರಲ್ಡ್ ಕೋರಿ ಬ್ಯಾಕ್ ಸೈಡ್, ಗ್ರೀನ್ ಕಲರ್ ಶಿಮ್ಮರ್ ಇದೆಯಲ್ಲ, ದಟ್ ಇಸ್ ಎಮರಲ್ಡ್ ಕೋರಿ. ಇದು ಲೆಪರ್ಡ್ ಬುಷ್ ಫಿಶ್ ಇದೆ. ಲೆಪರ್ಡ್ ಗೊರಾಮಿ. ಹೈಡಿಂಗ್ ಇದೆ. ಪೈಪ್ ಹಿಂದೆ ಒಬ್ರು ಇದಾರೆ ನೋಡಿ. ಇದೆಲ್ಲ ಹೈಡಿಂಗ್ ಫಿಶಸ್. ಎಸ್, ಸ್ವಲ್ಪ ಶೈ ಫಿಶ್. ಪೆಸಿಫಿಕ್ ಬ್ಲೂ ಐ, ರೈನ್ಬೋಸ್, ಸೈನಿಫರ್ ರೈನ್ಬೋ, ಆಲ್ಸೋ ನೋನ್ ಆಸ್ ಪೆಸಿಫಿಕ್ ಬ್ಲೂ ಐಸ್. ಸೂಪರ್ ಕಲರ್ಫುಲ್ ಫಿಶಸ್. ಇವ್ರು ಸ್ವಲ್ಪ ಸೆಮಿ ಅಡಲ್ಟ್ ತರ ಇದಾರೆ. ಇವರೆಲ್ಲ ಲೈಫ್ ಸ್ಪ್ಯಾನ್ ಇರುತ್ತೆ ಇದೆಲ್ಲ ಜಾಸ್ತಿ. 2 years to 3 years ಆರಾಮಾಗಿರುತ್ತೆ. ನೆಕ್ಸ್ಟ್ ಈ ಕಡೆ ಆಟ್ರೋನಿಯೋನ್ ಗೋಬೀಸ್ ಇದೆ. ಇದು ಪ್ಲಾಂಟೆಡ್ ಟ್ಯಾಂಕ್ ಯೂಸ್ ಮಾಡೋದಾ? ಎಸ್, ಸ್ಟೈಫೋಡೋನ್ ಆಟ್ರೋಪರ್ಪಸ್. ಆಟ್ರೋ ಎಸ್ಪೆರಾಸ್ಬೋರಾ. ಒಳ್ಳೆ ಸ್ಕೂಲಿಂಗ್ ಫಿಶ್ ಇದಲ್ಲ. ಸೂಪರ್ ಸ್ಕೂಲಿಂಗ್ ಫಿಶ್. ಆಟೋಸಿಂಕ್ಲಸ್ ಕ್ವಾರಂಟೈನ್ ಅಲ್ಲಿ ಇದೆಯಾ ಈಗ? ಎಸ್. 16 ಫಸ್ಟ್ ನಿಮ್ ಕ್ವಾರಂಟೈನ್ ಆಗಂತ ಕೊಡಲ್ವಾ ನೀವು? ಇವಾಗ ಒಂದ್ ಸ್ವಲ್ಪ ಇನ್ಫೆಕ್ಷನ್ ಏನಾದ್ರು ಕಾಣಿಸುತ್ತೆ ಅಂದ್ರೆ ಕೊಡಲ್ಲ. ನಾವು ಬರಿತೀವಿ, ಯಾಕಂದ್ರೆ ನಾವು ಇಲ್ದೇ ಇರ್ಬೇಕಾದ್ರೆ ನಮ್ ಸ್ಟಾಫ್ ಯಾರು ಪ್ಯಾಕ್ ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಾಗ್ಲಿ ಅಂತ. ಆಲ್ಮೋಸ್ಟ್ ಇಟ್ ಇಸ್ ಇನ್ ಗುಡ್ ಕಂಡೀಷನ್. ದೇ ಆರ್ ಇನ್ ಗುಡ್ ಕಂಡೀಷನ್, ಬಟ್ ಸ್ಟಿಲ್. ಇದು ರೆಡ್ ಟೈಗರ್ ಬ್ಯಾಡಿಸ್ ಅಲ್ಲ? ಬ್ಲಾಕ್ ಟೈಗರ್ ಬ್ಯಾಡಿಸ್. ಓಕೆ, ಬ್ಲಾಕ್ ಟೈಗರ್ ಬ್ಯಾಡಿಸ್. ಇದು ಸಖತ್ ಹೈಡಿಂಗ್ ಅಲ್ಲಿ ಇರುತ್ತೆ. ಎಸ್, ಬ್ಲಾಕ್ ಟೈಗರ್ ಬ್ಯಾಡಿಸ್. ಬ್ಲಾಕ್ ಟೈಗರ್ ಬ್ಯಾಡಿಸ್ ಅನ್ಕಾಮನ್ ಫಿಶ್. ಸಣ್ಣ ನ್ಯಾನೋ ಟ್ಯಾಂಕ್ ಗಳಲ್ಲಿ ಸಾಕೋದಕ್ಕೆ ಒಳ್ಳೆ. ಎಸ್, ಸಿ ಈವನ್ ಹೆವಿಲಿ ಪ್ಲಾಂಟೆಡ್ ಲಾರ್ಜ್ ಟ್ಯಾಂಕ್ಸ್ ಅಲ್ಲಿ ಹಾಕಿದ್ರೆ ಇಟ್ ವಿಲ್ ಹೈಡ್, ಇಟ್ ವಿಲ್ ಫೈಂಡ್ ಸ್ಮಾಲ್ ಆರ್ಗಾನಿಸಮ್ಸ್ ಅಂಡ್ ಇಟ್ ವಿಲ್ ಫೀಡ್ ಆನ್ ಇಟ್. ಚೆರಿ ಬಾಬ್ಸ್. ಚೆರಿ ಬಾಬ್ಸ್, ವೇಲ್ ಟೇಲ್ ಚೆರಿ ಬಾಬ್ಸ್. ಆಲ್ ಜುವಿನೈಲ್ಸ್. ಇದು
ವೈಟ್ ಫಿನ್ ಟೆಟ್ರಾ. ವೈಟ್ ಫಿನ್ ವೈಟ್ ಫಿನ್ ಟೆಟ್ರಾ, ಕಪಲ್ ಆಫ್ ಗೋಲ್ಡ್ ಟೆಟ್ರಾಸ್. ಗೋಲ್ಡ್ ಟೆಟ್ರಾ ಇದೆ. ಇದು ಯೆಲ್ಲೋ ಟೈಗರ್ ಗಪ್ಪಿಸಾ? ಯೆಲ್ಲೋ ಟೈಗರ್ ಗಪ್ಪೀಸ್. ಯೆಲ್ಲೋ ಟೈಗರ್ ಎಂಡ್ಲರ್. ಎಂಡ್ಲರ್ ಬೇರೆ, ಗಪ್ಪೀಸ್. ಗಪ್ಪೀಸ್ ಅಂಡ್ ಎಂಡ್ಲರ್ಸ್ ಆರ್ two classification. Okay. Poecilia reticulata is regular guppies with the large fin. Okay. ಈ AFR ಅಂದ್ರೆ ಅವರಲ್ಲ, ಇವರು ಎಂಡ್ಲರ್ಸ್. Poecilia wingy ಅಂತ. Wingy. Yes. Small tail ಇರುತ್ತೆ usually. Yes. ಇದು Rosy tetra. Common but beautiful tetras. ಇವರೆಲ್ಲ ಇವ್ರದ್ದು ಪೀಕ್ ಕಲರೇಷನ್ ಬೇಕು ಅಂದ್ರೆ 3-4 ತರ ಫುಡ್ ಹಾಕಿ ಒಳ್ಳೆ ಕಲರೇಷನ್ ಅಲ್ಲಿ ಒಂದ್ ಸ್ವಲ್ಪ ಸೈಜ್ ಬೆಳೆಯಕ್ಕೆ ವೇಟ್ ಮಾಡಬೇಕು. ಇದು ಡೈಮಂಡ್ ಟೆಟ್ರಾಸ್. ಮತ್ತೆ ಪಿಗ್ಮಿ ಕೋರಿ ಇದೆ, ಸ್ಮಾಲ್ ಕೋರೀಸ್. ಇದು ಎಸ್, ತುಂಬಾ ಇದೆ ಸ್ಟಾಕ್ ಅಲ್ಲಿದೆ, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಬ್ರಿಲಿಯಂಟ್ ರಮ್ಮಿ ಇದೆ, ಬ್ರಿಲಿಯಂಟ್ ರಮ್ಮಿ ಅಂಡ್ ಆರೆಂಜ್ ವೆನಿಜುವೆಲನ್ ಕೋರೀಸ್. ಸೊ ಇದು ಪ್ಯೂರ್ ಎಂಬ್ರೋ ಟೆಟ್ರಾಸ್, ವೆರಿ ಹಾರ್ಡಿ. ನ್ಯಾನೋ ಟ್ಯಾಂಕ್ಸ್ ಅಲ್ಲೂ ಇರ್ತಾರೆ. ದೊಡ್ಡ ಟ್ಯಾಂಕ್ ಅಲ್ಲಿ ಒಳ್ಳೆ ನಂಬರ್ಸ್ ಹಾಕಿದ್ರೆ ಸೂಪರ್ ಸ್ಕೂಲಿಂಗ್. ಕಲರ್ ಚೆನ್ನಾಗಿ ಬಂದಿದೆಲ್ಲ ಈಗ ಇದು. ತುಂಬಾ ಚೆನ್ನಾಗಿದೆ ಕಲರ್. ಇದು ವೇಲ್ ಟೈಲ್ ಚೆರಿ ಬಾರ್ಬ್ಸ್. ಅವಾಗ ನೋಡಿದ್ದು ಸ್ವಲ್ಪ ಜುವಿನೈಲ್ಸ್, ಇದು ಸ್ವಲ್ಪ ಸೆಮಿ ಅಡಲ್ಟ್ ಸ್ಟೇಜ್ ಅಲ್ಲಿ ಇದಾರೆ. ನಮ್ಗೆ ತುಂಬಾ ಮೋರ್ ನಂಬರ್ ಆಫ್ ಫಿಮೇಲ್ಸ್ ಬಂದಿರೋದ್ರಿಂದ ಸೇಲ್ ಅಷ್ಟು ಪ್ರಮೋಟ್ ಮಾಡ್ತಾ ಇಲ್ಲ. ಸೊ ನಾವು ಮೇಲ್ಸ್ ಗೋಸ್ಕರ ಕಾಯ್ತಾ ಇದೀವಿ, ಸೊ ದಟ್ ವಿ ಕ್ಯಾನ್ ಗಿವ್ ದೆಮ್ ಆಸ್ ಪೇರ್ಸ್. ಇದ್ರಲ್ಲಿರೋದು ರೆಡ್ ಫ್ಯಾಂಟಮ್ ಅಂಡ್ ವೈಟ್ ಫಿನ್ ಇದೆ, ರೆಡ್ ಫ್ಯಾಂಟಮ್ ಇದೆ, ಅಂಡ್ 2 or 3, 4 or 5 ಕಾಸ್ಟೆಡ್ ಟೆಟ್ರಾಸ್. ಇಲ್ಲಿ ಒಂದ್ ಸ್ವಲ್ಪ ಒಡೆಸ್ಸಾ ಬಾರ್ಬ್ ಇದೆ ಹೈಡಿಂಗ್ ಅಲ್ಲಿ. ವಿ ಆರ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಬ್ಯಾಚ್ ಆಫ್ ಒಡೆಸ್ಸಾಸ್. ಬ್ಯೂಟಿಫುಲ್ ಬಾರ್ಬ್. ಅಲ್ಲ, ಒಡೆಸ್ಸಾ ಬಾರ್ಬ್ ಸೂಪರ್ ಬಾರ್ಬ್. ಇದ್ಯಾವ್ದು ನಾನು ತೋರಿಸ್ತಾ ಇರೋದು ಈಗ? ಅದು ಕಾಪರ್ ಟೆಟ್ರಾ, ವೈಟ್ ಫಿನ್ ಟೆಟ್ರಾ, ಎರಡು ಒಂದು. ವೈಟ್ ಟಿಪ್ ಟೆಟ್ರಾ. ಒಡೆಸ್ಸಾ ಬಾರ್ಬ್ ಬಂತು. ಶೈ ಇದೆ, ಹೋಗ್ಬಿಡುತ್ತೆ ಒಳಕ್ಕೆ, ಅದೇ ಪ್ರಾಬ್ಲಮ್. ಹರ್ಲೆಕ್ವಿನ್ ರಾಸ್ಬೋರಾ, ಕಾಮನ್ ಫಿಶ್ ಇದೆಲ್ಲ ಈಗ. ವೆರಿ ಕಾಮನ್. ಒನ್ ಟೈಮ್ ಅಲ್ಲಿ ಹೆವಿ ಡಿಮ್ಯಾಂಡ್ ಇತ್ತು, ಈಗೆಲ್ಲ ತಂದನ್ನ ಕಾಮನ್ ಮಾಡಿಬಿಟ್ಟಿದ್ದಾರೆ. ಎಸ್, ಕಾಮನ್ ಬಟ್ ಬ್ಯೂಟಿಫುಲ್ ಫಿಶ್, ಸ್ಕೂಲಿಂಗ್ ಫಿಶ್. ಇದೆ ಫಿಶಸ್. ಬ್ಲಾಕ್ ರೂಬಿ ಬಾರ್ಬ್ ಇದೆ, ಅದ್ರ ಜೊತೆಗೆ ಲೆಪರ್ಡ್ ಪರ್ಲ್ ಡೇನ್ಯೂ ಇದೆ. ಓಕೆ. ಮತ್ತೆ ಬ್ಲಾಕ್ ರೂಬಿ ಟೆಟ್ರಾ ಯಾವ್ದು ಇದೆಲ್ಲ? ಬ್ಲಾಕ್ ರೂಬಿ ಬಾರ್ಬ್. ಇದು ಪರ್ಲ್ ಡೇನ್ಯೂ, ಲೆಪರ್ಡ್ ಪರ್ಲ್ ಡೇನ್ಯೂ. ಹೆವಿ ಫಾಸ್ಟ್ ಮೂವಿಂಗ್ ಇದೆ, ಸೂಪರ್. ಪರ್ಲ್ ಕಲರ್, ಲಾಂಗ್ ಫಿನ್ಸ್ ಇರುತ್ತೆ. ಸೊ ಕಾಂಗೋ ಟೆಟ್ರಾಸ್ ಅಲ್ಲ ಇದು? ಕಾಂಗೋ ಟೆಟ್ರಾಸ್, ಮೇಲ್ಸ್ ಫಿಮೇಲ್ಸ್. ಕಾಂಗೋ ಟೆಟ್ರಾ ಎಷ್ಟೊಂದ್ ಕಡೆ ಸ್ಟಾಕ್ ಸಿಗಲ್ಲ ವೀಕ್ಷಕರೇ. ನೋಡಿ ಇಲ್ಲಿ ಎಷ್ಟಿದೆ ಅಂತ, ಬೇಜಾನ್ ಇದೆ. ನಿಮ್ಗೆ ಕಾಂಗೋ ಟೆಟ್ರಾಸ್ ಬೇಕಂದ್ರೆ ಅದನ್ನ ತಗೋಬಹುದು. ಪ್ಲಸ್ ಎಷ್ಟೊಂದ್ ಕಡೆ ಕಾಂಗೋ ಟೆಟ್ರಾಸ್ ಸ್ಟಾಕ್ ಇರಲ್ಲ ಜಾಸ್ತಿ. ನಾನ್ ನೋಡ್ದಂಗೆ 3 pairs 4 pairs ಅಷ್ಟೇ ಇರುತ್ತೆ. ಇದೇನ್ ಫಿಶಸ್ ಇದು? ಇದು ಪಾರ್ಕಿನ್ಸನಿ ರೈನ್ಬೋ. ಇವರಿದ್ದಾರೆ ಸಖತ್ ಬ್ಯೂಟಿಫುಲ್. ಅಗೇನ್ ಮೆಲನೋಟೀನಿಯಾ ಬಿಗ್ ರೈನ್ಬೋಸ್. ಇಲ್ಲಿರೋರೆಲ್ಲ ರೈನ್ಬೋ ಶೈನರ್. ತುಂಬಾ ಚೆನ್ನಾಗಿದೆ ಇದು. ಏನ್ ಎಲಿಗೆಂಟ್ ಆಗಿದೆ, ಚೆನ್ನಾಗಿ. ಇವರು ರೈನ್ಬೋ ಶೈನರ್ ಅಂತ ಇವಾಗ ಹಿಂಗಿದ್ದಾರೆ, ಬಟ್ ತುಂಬಾ ಕಲರ್ಫುಲ್. ಫಾಸ್ಟ್ ಫ್ಲೋಯಿಂಗ್ ಕೋಲ್ಡ್ ವಾಟರ್ ಸೆಟಪ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ಸೂಪರ್. ಇದ್ರಲ್ಲಿ ಏನೇನು ಫಿಶ್ ಇದೆ? ಬೋಸ್ಮಾನಿ ಇದೆ, ಯೋಯೋಲೋಚಸ್ ಇದೆ, ಪಾಂಡಾಗಾರಸ್ ಇದೆ. ಯೋಯೋಲೋಚಸ್ ನಾವು ಪ್ಲಾಂಟೆಡ್ ಆಂಗಲ್ ಹಾಕಿದಾಗ ಅದು ಕೆಳಗಡೆ ಸಾಯಿಲ್ ಎಲ್ಲ ಡಿಸ್ಟರ್ಬ್ ಮಾಡಲ್ವಾ? ತಕ್ಷಣ ಹಾಕ್ಬಾರ್ದು, ಕಾರ್ಪೆಟ್ ಆಗಿ ರೂಟ್ ಸಿಸ್ಟಮ್ ಡೆವಲಪ್ ಆಗಿ. ಡಿಸ್ಟರ್ಬ್ ಮಾಡಿದ್ರು ಕಾರ್ಪೆಟ್ ಏನೂ ಆಗಲ್ಲ, ಸಾಯಿಲ್ ಏನೂ ಆಗಲ್ಲ ಅನ್ನೋ ಸ್ಟೇಜ್ ಅಲ್ಲಿ ಹಾಕಿದ್ರೆ, ಸೊ ಅದ್ರ ಮಧ್ಯ ಪೂಪ್ ಎಲ್ಲ ಇರುತ್ತೆ, ಅದೆಲ್ಲ ಫುಡ್ ಗೆ ಅದಕ್ಕೆ ಹೋಗತ್ತಲ್ವಾ. ಇವಾಗ ಕಾರ್ಪೆಟ್ ನ ಲೀಫ್ ಮಧ್ಯ ಡಿಗ್ ಮಾಡಿ ಡಿಸ್ಟರ್ಬ್ ಮಾಡುತ್ತೆ, ಅವಾಗ ಪೂಪ್ ಎಲ್ಲ ಮೇಲ್ ಬರುತ್ತೆ. ಇವೆನ್ಚುಯಲಿ ಇಟ್ ವಿಲ್ ಗೆಟ್ ಇನ್ ಟು ದ ಫಿಲ್ಟರ್ ಫಾರ್
ಇಲ್ಲಿ ಗ್ರಾಸೆಲ್ ರಾಸ್ಬೋರಾ ಇದೆ. ಯಾವ್ದ್ರಲ್ಲಿ ಗ್ರಾಸೆಲ್ ರಾಸ್ಬೋರಾ? ಇದೆ. ಓಕೆ. ನಾವ್ ಯಾವಾಗ ಪೇರ್ ಅಂತ ಕೊಡ್ತೀವಲ್ವಾ ಅವಾಗ ಮೇಲ್ ಫಿಮೇಲ್ ಚೂಸ್ ಮಾಡಿ ಬೆಸ್ಟ್ ಆಫ್ ದ ಕಲರ್, ಬೆಸ್ಟ್ ಆಫ್ ದ ಸೈಜ್ ಹೇಗಿರುತ್ತೆ ಅವೈಲೇಬಲ್ ಕ್ವಾಂಟಿಟಿಯಲ್ಲಿ, ಅವೈಲೇಬಲ್ ಫಿಶ್ ಅಲ್ಲಿ ಸೂಪರ್ ಆಗಿದೆ. ಹೇಳಿ ರಜತ್ ಅವ್ರು, ಇಲ್ಲಿ ಏನೇನು ಫಿಶಸ್ ಇದೆ, ಶ್ರಿಮ್ಸ್ ಇದೆ ಒಂದಷ್ಟು. ಇಲ್ಲಿ ಬಾಲ್ಬೇಟಿಸ್ ಪ್ಲಾಂಟ್ ಇದೆ. ಬಾಲ್ಬೇಟಿಸ್ ಪ್ಲಾಂಟ್ ಜೊತೆಗೆ ಗ್ರೀನ್ ಯೋನ್ಸ್, ವೆಲ್ ಕ್ವಾರಂಟೈನ್ಡ್, ಡಿಸೀಸ್ ಫ್ರೀ ಗ್ರೀನ್ ಯೋನ್ಸ್. ಗ್ರೀನ್ ಯೋನ್ಸ್ ಎಲ್ಲ ತುಂಬಾ ಸೆನ್ಸಿಟಿವ್ ಸ್ಪೀಸೀಸ್, ಅದಕ್ಕೆಲ್ಲ ಬೇಗ ಫಂಗಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬೇಗ ಆಗುತ್ತೆ. ಸೊ ಇಲ್ಲಿರೋರೆಲ್ಲ ತುಂಬಾ ಒಳ್ಳೆ ಹೆಲ್ತ್ ಇದೆ. ಬೇಜಾನ್ ಶ್ರಿಮ್ಸ್ ಇದೆ ಇಲ್ಲಿ. ಇಲ್ಲಿ ಆರೆಂಜ್ ಶ್ರಿಮ್ಸ್ ಇದೆ, ಯೆಲ್ಲೋ ಶ್ರಿಮ್ಸ್ ಇದೆ. ಅವ್ರ ಜೊತೆಗೆ ಇವಾನ್ ಸೊಫಿ ರೈನ್ಬೋ ಇದೆ ಮೇಲ್ಗಡೆ. ಕಾಣೋದಿಲ್ಲ ಅದು. ಇವಾನ್ ಸೊಫಿ ರೈನ್ಬೋ, ವೆರಿ ಬ್ಯೂಟಿಫುಲ್ ರೈನ್ಬೋ. ಇದು ಎಕ್ಸಾಟಿಕ್, ಇದು ಲ್ಯಾಂಪ್ ಐ ತರ ಕಾಣಿಸುತ್ತೆ ವಿಡಿಯೋದಲ್ಲಿ, ಬಟ್ ಇನ್ ರಿಯಲ್ ಯು ಕ್ಯಾನ್ ಸಿ ದ ಆಕ್ಚುಯಲ್ ಕಲರ್ಸ್. ಸುಡೋ ಮುಗಿಲ್ ಇವಾನ್ಸೋಫ್ಸ್ ರೈನ್ಬೋ ಅಂತ. ಇದ್ರಲ್ಲಿ ಏನಿದೆ? ಇದ್ರಲ್ಲಿ ಗರ್ಟ್ರೂಡ್ ರೈನ್ಬೋ ಇದೆ, ತುಂಬಾ ಹೈಡಿಂಗ್ ಅಲ್ಲಿ ಇದಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಏನ್ ರೈನ್ಬೋದು? ಗರ್ಟ್ರೂಡ್ ರೈನ್ಬೋ, ಸ್ಪಾಟೆಡ್ ಬ್ಲೂ ಐ. ಓಕೆ. ಇದರಲ್ಲಿ ಹೇಳಿ, ಈ ಟ್ಯಾಂಕ್ ಅಲ್ಲಂತೂ ಈ ಟ್ಯಾಂಕ್ ನ ಫಾಸ್ಟ್ ಫ್ಲೋಯಿಂಗ್ ಮಾಡಿ ಹಿಲ್ ಸ್ಟ್ರೀಮ್ ಮತ್ತೆ ಗೋಬೀಸ್ ಇಟ್ಟಿದೀವಿ. ಸೊ ದಿಸ್ ಇಸ್ ರೆಡ್ ಟೈಲ್ ರಾಕ್ ಗೋಬಿ, ವೆರಿ ಗುಡ್ ಕಂಡೀಷನ್, ರೇರ್ ಸ್ಪೀಸೀಸ್ ಅವರೆಲ್ಲ. ರೇರ್ ಟು ಫೈಂಡ್ ಇನ್ ದಿಸ್ ಹೆಲ್ತ್. ಸಾಕಷ್ಟು ಜನ ಹಿಲ್ ಸ್ಟ್ರೀಮ್ ಲೋಚ್ ಕೇಳ್ತಾ ಇರ್ತೀರಾ, ಸ್ಟಾಕ್ ಎಲ್ಲಿ ಇರೋದಿಲ್ಲ ನೋಡಿ, ಇಲ್ಲಿ ಬೇಜಾನ್ ಇದೆ, ಒಂದು 10 ಇದೆ. ಹಿಲ್ ಸ್ಟ್ರೀಮ್ ಮೋರ್ ದನ್ 20 ಇದೆ. ಅಪಾರ್ಟ್ ಫ್ರಮ್ ಹಿಲ್ ಸ್ಟ್ರೀಮ್, ಇದು ಹಿಲ್ ಸ್ಟ್ರೀಮ್ಸ್ ಇವರೆಲ್ಲ ಸೆವೆಲಿಯಾ, ಲಿನಿಯೋಲಾಟಾ ಅಂತ. ಇವ್ರು ಬಿಟ್ರೆ ಅಲ್ಲಿ ಇದು ಬ್ಯೂಫೋರ್ಟಿಯಾ ಕೊಯೆಚೆನ್ಸಿಸ್ ಅಂತ, ವಿಚ್ ಇಸ್ ಬಟರ್ಫ್ಲೈ ಹಿಲ್ ಸ್ಟ್ರೀಮ್. ಅಲ್ಲಿ ಬ್ಲಾಕ್ ಆಗಿದೆಯಲ್ಲ, ರೇರ್ ಫಿಶ್ ಬಟರ್ಫ್ಲೈ ಹಿಲ್ ಸ್ಟ್ರೀಮ್. ಇದರಲ್ಲಿ ರೇರ್ ಫಿಶ್, ಅಗೇನ್ ರೇರ್ ಫಿಶ್, ಸುಂಡಾ ಡ್ಯಾನಿಯೋ ಆಕ್ಸೆಲ್ ರಾಡಿ ಬ್ಲೂ. ಸುಂಡಾ ಡ್ಯಾನಿಯೋ ಆಕ್ಸೆಲ್ ರಾಡಿ ಅಂತ, ಆಕ್ಸೆಲ್ ರಾಡಿ ಬ್ಲೂ ಎಕ್ಸಾಟಿಕ್ ವೆರೈಟಿ ಬರೆದಿದೆ. ರೇರ್ ಫಿಶ್. ಇವರು ಪ್ಲಾಂಟೆಡ್ ಅಕ್ವೇರಿಯಂ ಅಲ್ಲೆಲ್ಲ ತುಂಬಾ ಕಷ್ಟ, ಇವ್ರಿಗೆ ಅಂತಾನೆ ಒಂದು ಟ್ಯಾಂಕ್ ಮಾಡಿ ಇಟ್ಕೊಂಡ್ರೆ ಬೆಸ್ಟ್. ಇಲ್ಲ ಬದುಕುತ್ತೆ ಅಂತ ಹೇಳ್ಬಹುದು, ಬಟ್ ಐ ರೆಕಮೆಂಡ್ ಮೇಕ್ ಅಪ್ ಸ್ಪೀಸೀಸ್ ಓರಿಯೆಂಟೆಡ್ ಟ್ಯಾಂಕ್. ಇದೆ ಸ್ಟ್ರಾಬೆರಿ ರಸ್ಬೋರಾ, ತುಂಬಾ ಚಿಕ್ಕದು. ಸ್ಟ್ರಾಬೆರಿ ರಸ್ಬೋರಾ ತುಂಬಾ 8 ಇಂಚ್ 9 ಇಂಚ್ ಕ್ಯೂಬ್ ಅಲ್ಲಿ ಒಂದು 5-10 ಇಡಬೇಕು ಅನ್ನೋರಿಗೆ ಬೆಸ್ಟ್. 45-60 ಸೆಂಟಿಮೀಟರ್ ಟ್ಯಾಂಕ್ ತನಕ ಮಾಡಬಹುದು. ಇವಾಗ ಹಿಂಗಿದೆ, ಇವರೆಲ್ಲ ಸಬ್ಬರ್ಡೈಲ್ಸ್. ಬೆಳಿತಾ ಎಲ್ಲ ಏನ್ ಸೈಜ್ ಬರುತ್ತೆ? 1 ಇಂಚ್ ಪ್ಲಸ್ ಬರುತ್ತೆ, 1 ಇಂಚ್ 1.25 ಇಂಚ್ ಬರುತ್ತೆ. ಇವರೆಲ್ಲ ತುಂಬಾ ಇಂಟೆನ್ಸ್ ಕಲರೇಷನ್ ಆಗುತ್ತೆ. ಎಸ್, ಪ್ಲಾಂಟೆಡ್ ಟ್ಯಾಂಕ್ ಅಲ್ಲಿ ಹಾಕಿ ಮಾಡಿದ್ರೆ ತುಂಬಾ ಒಳ್ಳೆ ಕಲರೇಷನ್. ಏನಿದೆ ರಜತ್ ಅವರೇ? ಇದರಲ್ಲಿ ಅಪಿಸ್ಟೋಗ್ರಾಮ ಬೊರೇಲಿ ಇದೆ. ಓಕೆ. ಮತ್ತೆ ನಾನಾಕಾರ ಅನೋಮಾಲ. ಪೇರ್ಸ್ ಇದೆ, ಮೇಲ್ ಫಿಮೇಲ್ ಇದೆ. ಅಲ್ಲಿ ಹಿಂದೆಗಡೆ ಎಲ್ಲ ಹೈಡಿಂಗ್ ಅಲ್ಲೂ ಇದೆ, ಸಖತ್ತು. ಕ್ವಾಂಟಿಟಿ ಇದೆ, ಬಟ್ ಹೈಡಿಂಗ್ ಅಲ್ಲಿ ಇದೆ. ಬೇಕಾದ್ರೆ ಕಾಲ್ ಮಾಡಿ. ನಾನಾಕಾರ ಅನೋಮಾಲ ಮತ್ತೆ ಅಪಿಸ್ಟೋಗ್ರಾಮ ಬೊರೇಲಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೆ ಎಲ್ಲಾ ಮೆಟೀರಿಯಲ್ಸ್ ಅಥವಾ ಪ್ರಾಡಕ್ಟ್ಸ್ ಏನೇನಿದೆ, ಟ್ಯಾಂಕ್ಸ್ ಏನಿದೆ ಎಲ್ಲ ತೋರಿಸಿದೀನಿ. ನಿಮಗೆ ಬೆಟರ್ ಅಕ್ವೇರಿಯಂ ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಕ್ಯಾಬಿನೆಟ್, ಟ್ಯಾಂಕ್, CO2 ಸಿಸ್ಟಮ್ಸ್, ಮತ್ತೆ ಬ್ಯಾಕ್ ಗ್ರೌಂಡ್ ಲೈಟಿಂಗ್ ಸಿಸ್ಟಮ್ಸ್, ಚಿರೋಸ್, ಟಾಪ್ ಎಂಡ್ ಲೈಟಿಂಗ್ ಸಿಸ್ಟಮ್ಸ್ ಅಥವಾ ಟಾಪ್ ಎಂಡ್ ನಿಮಗೆ ಏಡಿಯಾ ಇಂದ ಹಿಡಿದು ಟಾಪ್ ಕಂಪನಿ ಐಟಮ್ಸ್ ಏನೇನು ಬರುತ್ತೋ ಅಕ್ವೇರಿಯಂ ರಿಲೇಟೆಡ್ ಪ್ರತಿಯೊಂದು ನಿಮ್ಗೆ ಇವ್ರ ಹತ್ರ ಸಿಗುತ್ತೆ. ಹಾಗೆ ನಿಮಗೆ ಡ್ರಿಫ್ಟ್ವುಡ್, ಸ್ಟೋನ್ಸ್, ಎಲ್ಲಾ ತರ ಸ್ಕೇಪಿಂಗ್ ಮೆಟೀರಿಯಲ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ. ಸ್ಕ್ರೇಪರ್ ಸಿಗುತ್ತೆ, ಕ್ಲೀನಿಂಗ್ ಮೆಟೀರಿಯಲ್ ಸಿಗುತ್ತೆ. 100% A to Z ನೇಚರ್ ಅಕ್ವೇರಿಯಂ ಅಂದ್ರೆ ನಿಮ್ಗೆ A to Z ಪಲ್ಡೇರಿಯಂ ರಿಲೇಟೆಡ್, ಅಕ್ವೇರಿಯಂ ರಿಲೇಟೆಡ್, ಟೆರೇರಿಯಂ ರಿಲೇಟೆಡ್ ಪ್ರತಿಯೊಂದು ಐಟಮ್ ನಿಮ್ಗೆ ಇರುತ್ತೆ ಸಿಗುತ್ತೆ. ರೇರ್ ಅಂಡ್ ಎಕ್ಸಾಟಿಕ್ ಅನ್ನೋ ಫಿಶಸ್ ಎಲ್ಲ ಇದ್ದೇ ಇರುತ್ತೆ, ಯಾವಾಗ್ಲೂ ಸ್ಟಾಕ್ ಅಲ್ಲಿ ಇರುತ್ತೆ. ಇಲ್ಲಾಂದ್ರೂ ಕಾಲ್ ಮಾಡೋದು, ನೀವು ಇವ್ರನ್ನ ರಿಕ್ವೈರ್ಮೆಂಟ್ ಇದ್ರೆ ಕೇಳಿದ್ರೆ ಅವ್ರು ನಿಮ್ಗೆ ಅದನ್ನ ತರಿಸು ಕೂಡ ಕೊಡ್ತಾರೆ. ಆಲ್ ಓವರ್ ಇಂಡಿಯಾ ನಿಮ್ಗೆ ಡೆಲಿವರಿ ಕೂಡ ಮಾಡ್ತಾರೆ. ಸೊ ಮತ್ತೆ ಆಗ್ತಾರ, ನಿಮ್ಗೆ ಏನೇನ್ ಐಟಮ್ ಬೇಕು ಎಲ್ಲ ಕಾಲ್ ಮಾಡಿ ಅಥವಾ ಅವ್ರ ಶಾಪ್ಗೆ ವಾಕ್ ಇನ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ಅವ್ರನ್ನ ತಿಳ್ಕೊಬಹುದು. ಬೆಟರ್ ನೀವು ಶಾಪ್ಗೆ ವಿಸಿಟ್ ಮಾಡಿದಾಗ. ಸೊ ಮತ್ತೆ ಆಗ್ತಾರ, ಬನ್ನಿ, ಅವ್ರ ನಂಬರ್ನು ಕೂಡ ಕಾಲ್ ಮಾಡಿದೀವಿ, ಕಾಲ್ ಮಾಡಿ ಬುಕ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.